ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವರ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಗೆ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವೈಕುಂಠರಾಮೋऽಯಂ ವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. 8ನೇ ಅಧ್ಯಾಯ ಮಹಾಭಾರತ ತಾತ್ಪರ್ಯ ನಿರ್ಣಯದ 8ನೇ ಅಧ್ಯಾಯದಲ್ಲಿ ಯುದ್ಧಕಾಂಡದ ಕಥೆ, ರಾಮಾಯಣದ ಯುದ್ಧಕಾಂಡ. ಅದರಲ್ಲಿ ಬರುವ ಅನೇಕ ವಿಷಯಗಳಿಗೆ ಅಥವಾ ಅಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ನಿರ್ಣಯವನ್ನು ಮಾಡಿದ್ದಾರೆ ಆಚಾರ್ಯರು. ಅದರಲ್ಲಿ 5ನೇ ಶ್ಲೋಕ ನಿನ್ನೆ ಮುಕ್ತಾಯವಾಗಿತ್ತು. 5ನೇ ಶ್ಲೋಕದ ಕೊನೆಯಲ್ಲಿ ಒಂದು ಶಬ್ದ ಬಂದಿದೆ. ಏನು ಅಂದರೆ ಶರಣಂ ಪ್ರಪನ್ನಃ ಅಂತ ಒಂದು ಶಬ್ದ. ಶರಣಾಗತನಾದ ವಿಭೀಷಣ ಅಂತ ತಿಳಿದುಕೊಂಡು, ವಿಭೀಷಣ ಶರಣಾಗತನಾದ ಅಂತಂದರೆ ಏನು ಅಂತ ನಿನ್ನೆ ಹೇಳಿತ್ತು. ಅನೇಕ ಅಂಶಗಳಿವೆ, ಅದರಲ್ಲಿ ಒಂದೆರಡು ಮಾತುಗಳನ್ನು ಚರ್ಚೆ ಮಾಡಿದ್ದರಿಂದ ಪುನಃ ಅದನ್ನು ತೆಗೆದುಕೊಂಡು ಮುಂದೆ ಹೊರಡ್ತಾ ಇದ್ದೀವಿ. ಅತ್ರಾಹ ರೂಪಮಪರಂ ಬಲದೇವತಾಯಾಃ ಗ್ರಾಹ್ಯಃ ಸ ಏಷ ನಿತರಾಂ ಶರಣಂ ಪ್ರಪನ್ನಃ ಭಕ್ತಶ್ಚ ರಾಮಪದಯೋರ್ವಿನಶಿಷ್ಣು ರಕ್ಷೋ ವಿಜ್ಞಾಯ ರಾಜ್ಯಮುಪಭೋಕ್ತುಮಿಹಾಭಿಯಾತಃ. ರಾಮನಿಗೆ ವಿಭೀಷಣ ಶರಣಾಗಲಿಕ್ಕೆ ಏನು ಕಾರಣ ಅಂದರೆ, ಒಂದು, ಈ ರಾವಣ ಹೇಗಿದ್ರೂ ಮರಣವನ್ನು ಹೊಂದುತ್ತಾನೆ. ಅವನಿಗೆ ಉಳಿಗಾಲವಿಲ್ಲ. ಎಲ್ಲದಕ್ಕೂ ವಿರುದ್ಧವಾಗಿ ಹೊರಟು ನಾನು ಈಸ್ತೇನೆ ಮಾಡ್ತೇನೆ ಅಂತಂದರೆ ಆಗೋ ಕೆಲಸ ಅಲ್ಲ. ಮರಣ ಹೊಂದುತ್ತಾನೆ. ಮರಣ ಹೊಂದಿದ ಮೇಲೆ ಆ ರಾಜ್ಯದ ಉತ್ತರಾಧಿಕಾರ ನನಗೆ ಬರಬೇಕಾದರೆ ಕೊಲ್ಲುವನು ಯಾರು? ರಾಮಚಂದ್ರ. ಹಾಗಾದರೆ ಮೊದಲೇ ನಾವು ರಾಮಚಂದ್ರನಿಗೆ ಶರಣಾಗಿದ್ದರೆ ಆ ರಾಜ್ಯದ ಜವಾಬ್ದಾರಿ ನನಗೆ ಬಂದರೆ ಇದ್ದ ಪ್ರಜೆಗಳನ್ನಾದರೂ ಕ್ಷೇಮದಿಂದ ನೋಡಿಕೊಳ್ಳಲಿಕ್ಕೆ ಬರ್ತದೆ ಅಂತ ಶರಣಾಗ್ತಾನೆ. ರಾಮಭಕ್ತನಿದ್ದಾನೆ. ಎರಡನೇದ್ದು ರಾಮಭಕ್ತ. ಮೊದಲನೇ, ವಾಸ್ತವದಲ್ಲಿ ರಾಮಭಕ್ತನೇ ಮೊದಲನೇ ಇದ್ದು, ಇನ್ನೊಂದು ಅಂಶ ರಾಜ್ಯ ಬೇಕು ಅನ್ನೋದಕ್ಕೆ ಶರಣಾದ ಅಂದರೆ ಏನು? ಪ್ರಾಯ ಶರಣಾಗತಿ ಎನ್ನುವ ಶಬ್ದಕ್ಕೆ ಇಷ್ಟೊಂದು ದೀರ್ಘವಾಗಿ ವಿವರಣೆಯನ್ನು ಆಚಾರ್ಯರು ಬಿಟ್ಟರೆ ಇನ್ಯಾರು ಕೊಟ್ಟಿಲ್ಲ ಅಂತ ನನಗನ್ನಿಸ್ತದೆ. ಕಾಲಿಗೆ ಬೀಳುವುದನ್ನು ಶರಣಾಗತಿ ಅಂತ ತಿಳಿದಿರ್ತೇವೆ ನಾವು. ಅಡ್ಡ ಬಿದ್ದು ಬಿಟ್ಟರೆ, ಅವನ ಕಾಲು ಹಿಡ್ಕೊಂಡ್ಬಿಟ್ರೆ ಶರಣಾಗಿ ಬಿಟ್ಟ ಅಂತ. ಆಚಾರ್ಯರಂತಾರೆ, ಲೋಕದಲ್ಲಿ ಬೇಕಾದರೆ ಈಗ ಹೇಳ್ಕೊಳ್ರಿ, ಅದೇನು ನಮಗೇನು ತಕರಾರೇ ಇಲ್ಲ. ಯಾರಿಗೋ ಕಾಲಿಗೆ ಬಿದ್ದೆ ಶರಣಾದೆ ಅಂದರೆ ಹ್ಞೂ ಅನ್ಬೋದು. ಭಗವಂತನ ವಿಷಯದಲ್ಲಿ ಶರಣ ಆಗುವುದು ಅಂದರೆ ಏನು? ಹಾಗಾದರೆ ಈ ಯಾವ ಯಾವ ಅಂಶಗಳಿರಬೇಕು ಅದರಲ್ಲಿ ಅಂದರೆ
ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದಾ ಸರ್ವಾಧಿಕ ಪ್ರೇಮಯುಕ್ತಂ. ಎರಡಂಶ ಅದು ಆಚಾರ್ಯರು ಬೇರೆ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಗೀತಾ ತಾತ್ಪರ್ಯವೆಂಬ ಗ್ರಂಥದಲ್ಲಿ ಆಚಾರ್ಯರಂತಾರೆ, ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅರ್ಜುನ, ನಿನಗೇನು ಮಾಡಬೇಕು ಅಂತ ತಿಳಿಯದೆ ಹೋದರೆ ನನಗೆ ಶರಣಾಗಿಬಿಡು, ನಾನು ನೋಡ್ಕೋತೀನಿ, ಜವಾಬ್ದಾರಿ ನಂದು, ಬಿಡು ನೀನು ಅಂತ ಹೇಳ್ತಾನೆ. ಅಲ್ಲಿ ಶರಣಾಗು ಅಂದಾಗ ಆಚಾರ್ಯ ವ್ಯಾಖ್ಯಾನಿಸಿದ್ದನ್ನು ಇಲ್ಲಿ ಇಟ್ಟುಕೊಂಡ್ರೆ, ಮೊದಲನೆಯದ್ದು ನಾವು ದೇವರಲ್ಲಿ ಮಾಡುವ ಪ್ರೇಮ ಅಥವಾ ದೇವರಲ್ಲಿ ಮಾಡುವ ಪ್ರೀತಿ, ಇದು ಶರಣಾಗತಿ ಅಂತ ಕರೆಸಿಕೊಳ್ಳುತ್ತದೆ. ಪ್ರೀತಿಯನ್ನು ಶಾಸ್ತ್ರದ ಭಾಷೆಯಲ್ಲಿ ಹೇಳಿದ ಕೂಡಲೇ ಭಯ ಆಗ್ತದೆ, ಏನೋ ಎಂತೋ ಗೊತ್ತಿಲ್ಲ ಅಂತ. ಭಕ್ತಿ ಅಂದ್ವಿ ಅಂದರೆ ನಮಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಹೋಗಬೇಡ್ರಿ ಅಂತ ಅನಿಸ್ತದೆ. ಭಕ್ತಿಯನ್ನು ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಪ್ರೀತಿ. ಪ್ರೀತಿ ಮಾಡುವಾಗ ದೇವರನ್ನು ಹೇಗೆ ಮಾಡಬೇಕು ಅಂದರೆ ತಿಳಿದು ಮಾಡಬೇಕಷ್ಟೆ, ಬೇರೆ ಏನಿಲ್ಲ. ದೇವರು ಏನು ಅನ್ನುವುದನ್ನು ತಿಳಿದು ಅವನಲ್ಲಿ ಪ್ರೀತಿ ಮಾಡಿದರೆ ಇದನ್ನು ಒಟ್ಟಾರೆ ಭಕ್ತಿ ಅಂತ ಕರೀತಾರೆ. ಆದ್ದರಿಂದ ಮೊದಲನೇ ಶರಣಾಗತಿಯ ಶಬ್ದದ ಅರ್ಥ ಭಕ್ತಿ, ದೇವರಲ್ಲಿ ಭಕ್ತಿ ಮಾಡಬೇಕು. ಎರಡನೇದ್ದು ಸರ್ವಸ್ಯ ಅತ್ರ ಸಮರ್ಪಣಂ, ಮಾಡಿದ ಪ್ರತಿಯೊಂದು ಕರ್ಮವನ್ನು ಭಗವಂತನಲ್ಲಿ ಅರ್ಪಿಸುವುದಕ್ಕೂ ಶರಣಾಗತಿ ಎಂದು ಕರೆಯುತ್ತಾರೆ. ಅಂದರೆ ಇದೊಂದು ಅಂಶ ಸೇರಿಕೊಂಡಿದೆ ಶರಣಾಗತಿಯಲ್ಲಿ. ಏನೇನೋ ಕರ್ಮಗಳನ್ನು ಮಾಡ್ತಿರ್ತೇವೆ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ, ಎಚ್ಚರ ಇರೋವರೆಗೂ, ಸಾಯಂಕಾಲದವರೆಗೂ ಅಂತ ಬೇಡವೇ ಬೇಡ, ಎಚ್ಚರ ಇರೋರು. ಯಾಕಂದರೆ ಕೆಲವರು ರಾತ್ರಿ ತಡವಾಗಿ ಮಲಗುತ್ತಾರೆ, ಇನ್ನು ಕೆಲವರು ಮಲಗೋದೇ ಇಲ್ಲ, ಬೆಳಗ್ಗೆ ಯಾವಾಗೋ ಎದ್ದಿರ್ತಾರೆ. ಒಟ್ಟಾರೆ ನಾವು ಎಚ್ಚರದಲ್ಲಿ ಇದ್ದಾಗ ಏನೇನು ಕರ್ಮಗಳನ್ನು ಮಾಡ್ತೀವೋ ಆ ಎಲ್ಲ ಕರ್ಮಗಳನ್ನು ಹರಿಯಲ್ಲಿ ಸಮರ್ಪಣೆ ಮಾಡುವುದಕ್ಕೇನೆ ಶರಣಾಗತಿ ಅಂತ ಕರೀತಾರೆ. ಎರಡನೇ ಅಂಶ. ಮೊದಲನೆಯದ್ದು ಭಕ್ತಿ, ಎರಡನೇದ್ದು ಮಾಡಿದ ಕರ್ಮಗಳನ್ನು ಹರಿಯಲ್ಲಿ ಸಮರ್ಪಣೆ ಮಾಡೋದು. ಮೂರನೇದ್ದು ಅಖಂಡ ತ್ರಿವಿಧಾ ಪೂಜಾ ತದ್ರತ್ಯೈವ ಸ್ವಭಾವತಃ. ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ ಏನೇನು ಕರ್ಮಗಳನ್ನು ಮಾಡ್ತೀವಿ ಆ ಯಾವ ಕರ್ಮಗಳಿಗೂ ಕೂಡ ಫಲದ ಅಪೇಕ್ಷೆ ಇರಬಾರದು. ಇದು ಮೂರನೇದು, ಅಂದರೆ ನಿಷ್ಕಾಮ ಕರ್ಮ. ಮಾಡಿದ ಕರ್ಮವನ್ನು ಭಗವಂತನಿಗೆ ಅರ್ಪಿಸುವುದರ ಜೊತೆಗೆ ಕರ್ಮ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗಲೇನೆ ಏನೂ ಸಂಕಲ್ಪ ಇಲ್ಲ ನಮ್ಮದು. ಕೃತ್ಯ ಏನಂ ಸಾಧ, ಇದರಿಂದ ಇದನ್ನು ಪಡೀತೇನೆ, ಏನು ಬೇಕಾಗಿಲ್ಲ. ಈ ಸಂಕಲ್ಪವನ್ನು ಮಾಡಿದ ಕೂಡಲೇ ಅದು ಸಕಾಮದಲ್ಲಿ ಪ್ರವೇಶ ಆಗ್ತದೆ. ಸಕಾಮ ಅಂದರೆ ಬಯಕೆ, ಅಪೇಕ್ಷೆಗಳಿಂದ ಕೂಡಿಕೊಳ್ತದೆ. ಹಾಗಾಗಿ ನಾವು ಅಪೇಕ್ಷೆಗಳನ್ನು ಸೇರಿಸಬಾರದು. ಸಂಕಲ್ಪ ಏನು? ದೇವರು ಪ್ರೀತನಾಗಲಿ ಅಂತ ಸಂಕಲ್ಪ. ಸಮರ್ಪಣೆಯಲ್ಲಿ ದೇವರಲ್ಲಿ ಸಮರ್ಪಣೆ. ಇದು ಕರ್ಮ ಸಮರ್ಪಣೆಯೂ ಕೂಡ ಶರಣಾಗತಿ ಎಂಬುವ ಅರ್ಥದಲ್ಲಿ ಬರ್ತಾ ಇದೆ. ಭಕ್ತಿಯನ್ನು ಮಾಡ್ರಿ, ಯಾವ ಅಪೇಕ್ಷೆ ಇಲ್ಲದೆ ಕರ್ಮವನ್ನ ಮಾಡಿ ಭಗವಂತನಲ್ಲಿ ಸಮರ್ಪಣೆ ಮಾಡ್ರಿ. ಮೂರನೇದ್ದು ರಕ್ಷತೀತ್ಯೇವ ವಿಶ್ವಾಸ, ಅವನು ನನ್ನನ್ನು ರಕ್ಷಿಸಿಯೇ ರಕ್ಷಿಸುತ್ತಾನೆ ಹೊರತಾಗಿ ರಕ್ಷಿಸುವುದಿಲ್ಲ ಅನ್ನುವಂತಹ ಒಂದಂಶವೂ ಅವಿಶ್ವಾಸ ಬರುವುದು ಬೇಡ. ಕೆಲವೊಮ್ಮೆ ಏನಾಗ್ತಿರ್ತದೆ ಅಂದರೆ, ಏನೋ ಈ ಬ್ಯಾಂಕಿನಲ್ಲಿ ದುಡ್ಡು ಇಟ್ಟಿದ್ದೇವೆ, ಬ್ಯಾಂಕ್ ಉಳಿದ್ರೆ ನಮ್ಮ ದುಡ್ಡು ಉಳಿತದೆ, ಬ್ಯಾಂಕ್ ಮುಳುಗಿದರೆ ನಮ್ಮ ದುಡ್ಡು ಮುಳುಗ್ತದೆ, ಇಷ್ಟೇ ವಿಶ್ವಾಸ ನಮ್ದಿರೋದು. ಹಾಕಿಬಿಟ್ಟಿದ್ದೇವೆ ಶೇರ್ ಮಾರ್ಕೆಟ್ನಲ್ಲಿ, ದುಡ್ಡು ಏರ್ತದೆ ಅಂತ ಹೇಳಿದ್ದಾರೆ, ಅದು ಏರದೇ ಇದ್ದರೆ ನಾವು ಇಳಿತೀವಿ, ಇಷ್ಟು ಮಾತ್ರ ಗ್ಯಾರಂಟಿ. ಇಷ್ಟೇ ನಮ್ಮ ವಿಶ್ವಾಸ ಆಗಬಾರದು. ದೇವರಲ್ಲಿ ಇಡುವಾಗ ಹೆಂಗೆ ಅಂದರೆ 100% ರಕ್ಷತೀತ್ಯೇವ ವಿಶ್ವಾಸ, ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವಂತಹ ವಿಶ್ವಾಸ. ತದೀಯೋಹ ಮಿತಿ ಸ್ಮೃತಿ. ಯಾಕೆಂದರೆ ನಾನು ಅವನ ಭಕ್ತನಾಗಿದ್ದೇನೆ, ದಾಸನಾಗಿದ್ದೇನೆ. ಅವನ ಭಕ್ತ, ಅವನ ದಾಸನಾಗಿರುವ ನನ್ನನ್ನು ರಕ್ಷಣೆ ಮಾಡದೆ ಇನ್ಯಾರನ್ನು ರಕ್ಷಣೆ ಮಾಡಬೇಕು? ತನ್ನ ವೈರಿಗಳನ್ನು ರಕ್ಷಣೆ ಮಾಡಬೇಕೇನು? ಭಕ್ತನ್ನೇ ರಕ್ಷಣೆ ಮಾಡ್ತಾನೆ. ಸ್ವಾಮಿಯ ಜವಾಬ್ದಾರಿ ಅಲ್ವೇನು ಭಕ್ತನ ರಕ್ಷಣೆ ಮಾಡುವುದು? ಇಷ್ಟೆಲ್ಲ ಅಂಶಗಳಿಂದ ಸೇರಿದ್ದನ್ನ ಶರಣಾಗತಿ ಎಂದು ಕರೆಯುತ್ತಾರೆ. ಶ್ರೀಮದಾಚಾರ್ಯ ತಿಳಿಸಿಕೊಡುತ್ತಾರೆ. ಭಕ್ತಿ, ಕರ್ಮ ಸಮರ್ಪಣೆ, ನಿಷ್ಕಾಮವಾಗಿ ಮಾಡುವ ಕರ್ಮಗಳು, ವಿಶ್ವಾಸ, ಅವನ ಭಕ್ತನೆಂಬುವಂತಹ ಸ್ಮರಣೆ, ಈ ಪಂಚಾಂಗಗಳಿಂದ ಕೂಡಿರುವಂತಹ ಶರಣಾಗತಿ. ಹಾಗಾಗಿ ವಿಭೀಷಣ ಶರಣಾಗತನಾಗಿದ್ದಾನೆ ಅಂದರೆ ವಿಶ್ವಾಸ ಉಂಟು ದೇವರಲ್ಲಿ. ಸ್ವಾಮಿ ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವಂತಹ ವಿಶ್ವಾಸದಿಂದ ಬಂದಿದ್ದಾನೆ. ಇನ್ನು 6ನೇ ಶ್ಲೋಕ. ಇತ್ಯುಕ್ತವತ್ಯಥ ನೋಮತಿ ದೇವದೇವಃ ಸಂಗೃಹ್ಯ ತದ್ವಚನಮಾಹ ಯಥೈವ ಪೂರ್ವಂ ಸುಗ್ರೀವ ಹೇತುತ ಇಮಂ ಸ್ಥಿರಮಾಗ್ರಹಿಷ್ಯೆ ಪಾದಪ್ರಪನ್ನಮಿದಮೇವ ಸದಾ ವೃತಂ ಮೇ. ಇತ್ಯುಕ್ತವತಿ ಅಥ ಹನುಮತಿ. ಹನುಮಂತ ದೇವರೇನು ಹೇಳಿದರು? ಸ್ವಾಮಿ ಅವ ಶರಣಾಗಿದ್ದಾನೆ, ನೀನು ಸ್ವೀಕಾರ ಮಾಡು ಅಂತ ಹನುಮಂತ ದೇವರು ಹೇಳಿದ ಕೂಡಲೇ ಪರಮಾತ್ಮ ಏನಂತಾನೆ?
ತದ್ವಚನಂ ಆಹ, ಆಯಿತು, ನಾನು ಅವನ ಅಭಿಪ್ರಾಯವನ್ನು ಸ್ವೀಕಾರ ಮಾಡಿ ನಾನು ವಿಭೀಷಣನ ಸ್ವೀಕಾರ ಮಾಡ್ತೇನೆ. ಎಲ್ಲ ಕಪಿಗಳಲ್ಲಿ ಕೋಲಾಹಲ. ಅಲ್ಲ ಸ್ವಾಮಿ, ನಮ್ಮ ಮಾತು ಕೇಳದೆ ನೀನು ಕೇವಲ ಹನುಮಂತರ ಮಾತು ಕೇಳಿಬಿಟ್ಟಿಯಲ್ಲ, ಇಷ್ಟು ಮಂದಿ ನಾವು ಹೇಳಿದ್ದೇವೆ ಬೇಡ ಅಂತ ತಿಳ್ಕೊಂಡು ನೀವು ಹನುಮಂತರ ಮಾತು ಕೇಳ್ತಾ ಇದ್ದೀರಲ್ಲ ಅಂತಂದ್ರೆ ಆಗ ರಾಮ ಒಂದು ನೆನಪು ಮಾಡ್ತಾನೆ. ಹೌದಪ್ಪ, ನಾನು ಹನುಮಂತರ ಮಾತು ಕೇಳಿದ್ದಕ್ಕೇನೆ ಸುಗ್ರೀವನನ್ನು ಸ್ವೀಕಾರ ಮಾಡಿದ್ದು. ಮೂಲವಾಗಿ ಎಲ್ಲಿ ಹೇಳ್ಬೇಕು ಅಲ್ಲೇ ಹೇಳ್ಬಿಟ್ಟ, ಇನ್ಯಾರು ಮಾತಾಡೋ ಹಂಗಿಲ್ಲ. ನೋಡ್ರಿ, ಇದು ಮಾತಾಡುವಾಗ ಏನೇನು ಅಂಶಗಳು ನೆನಪಿಟ್ಕೊಂಡು ಮಾತಾಡಬೇಕು ಅದೆಲ್ಲ ಮಾತಾಡ್ತಾನೆ. ಹೌದು, ನೀವೆಲ್ಲ ಹೇಳಿದ್ರಲ್ಲ ಬೇಡ ಅಂತ ಹೇಳಿ ನಾನು ಬಿಡ್ತೇನೆ. ಹಾಗಾದ್ರೆ ಸುಗ್ರೀವನ್ನು ಬಿಡಬೇಕಾ? ಇಲ್ಲ, ಸುಗ್ರೀವನ್ ಯಾರ ಮಾತು ಕೇಳಿಕೊಂಡು ನಾನು ಸ್ವೀಕಾರ ಮಾಡಿದ್ದೆ? ಫ್ರೆಂಡ್ ಅಂತ ಆಗಲಿ, ದಾಸನಾಗಲಿ, ಶಿಷ್ಯನಾಗಲಿ, ಭಕ್ತನಾಗಲಿ ಯಾರ ಮಾತು ಕೇಳಿಕೊಂಡು ಸ್ವೀಕಾರ ಮಾಡಿದ್ದೆ? ಇದೇ ಹನುಮಂತ ತಾನೇ ಹೇಳಿದ್ದು. ಋಷ್ಯಮೂಕ ಪರ್ವತದಲ್ಲಿ ಹನುಮಂತ ಬಂದು ಭೇಟಿಯಾಗಿ ರಾಮನನ್ನು ಸುಗ್ರೀವನ ಕಡೆ ಕರ್ಕೊಂಡು ಹೋಗಿ, ಸ್ವಾಮಿ ಇವ ಬಹಳ ಒಳ್ಳೆಯವನಿದ್ದಾನ, ನೀನು ಸ್ವೀಕಾರ ಮಾಡಬೇಕು ಅಂತ ಹನುಮಂತ ಸುಗ್ರೀವನ ಬಗ್ಗೆ ಮತ್ತೆ ವಶೀಲಿ ಹಚ್ಚಿದ್ದಕ್ಕೇನೆ, ತಗೋಂತ ಪ್ರಾರ್ಥನೆ ಮಾಡಿದ್ದಕ್ಕೇನೆ ಸ್ವೀಕಾರ ಮಾಡಿದ್ದೇನೆ. ಹಾಗಾದ್ರೆ ಹನುಮ ಹೇಳಿದ ಸುಗ್ರೀವನನ್ನು ತೆಗೆದುಕೊಳ್ಳಬಹುದಾದ್ರೆ ಹನುಮ ಹೇಳಿದ ವಿಭೀಷಣನ ಯಾಕೆ ತೆಗೆದುಕೊಳ್ಳಬಾರದು? ಎರಡೂ ಕಡೆಗಳಲ್ಲೂ ಹೇಳಿದವರು ಅವನೇ. ಆದ್ದರಿಂದ ಅವತ್ತು ವಿಭೀಷಣನನ್ನು ಸ್ವೀಕಾರ ಮಾಡಿದ, ಸುಗ್ರೀವನನ್ನು ಸ್ವೀಕಾರ ಮಾಡಿದಂತೆ ಇವತ್ತು ನಾನು ವಿಭೀಷಣನನ್ನು ಸ್ವೀಕಾರ ಮಾಡ್ತೇನೆ. ನೋಡ್ರಿ, ಎಷ್ಟು ಸೂಕ್ಷ್ಮವಾದ ಅಂಶ ಇದೆ. ಹಾಗಾದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದ ವ್ಯಕ್ತಿಗೆ ಎಷ್ಟೆಲ್ಲ ಅಂಶಗಳು ನೆನಪಿನಲ್ಲಿ ಇರಬೇಕು, ಮಾತನಾಡುವಾಗ ಎದುರಿನವರು ವಿಶ್ವಾಸವನ್ನು ಹೇಗೆ ಗಳಿಸಬೇಕು, ಇದೆಲ್ಲ ರಾಮಚಂದ್ರನ ಮಾತಿನಿಂದ ತಿಳಿತಕ್ಕಂಥದ್ದು. ನೀವೇನು ಹೇಳಿದ್ರೋ, ಹನುಮ ಹೇಳ ತಗೊಂಡಿನಿ ಅಂತ ಇಷ್ಟ ಅಲ್ಲಿಗೆ ಬರಲಿಲ್ಲ, ಸುಮ್ಕೂಡ್ರಿ ನೀವು ಅನ್ಲಿಲ್ಲ, ಹನುಮಂತ ನನ್ನ ಭಕ್ತ ಅಂತ ಇಷ್ಟೇ ಅನ್ಲಿಲ್ಲ. ಅದೇ ಹನುಮ ಹೇಳಿದ್ದಕ್ಕೇನೆ ಸುಗ್ರೀವನ್ನ ಸ್ವೀಕಾರ ಮಾಡಿದ್ದೇನೆ. ಮತ್ತೆ ಹನುಮ ಹೇಳಿದ್ದು ತಪ್ಪು ಅಂತ ನಿಮ್ಮ ಅಭಿಪ್ರಾಯವಾಗುವುದಾದ್ರೆ ಸುಗ್ರೀವನನ್ನು ಸ್ವೀಕಾರ ಮಾಡಬಾರ್ದಾಗಿತ್ತು. ಸುಗ್ರೀವನನ್ನು ಸ್ವೀಕಾರ ಮಾಡಿದ್ದು ತಪ್ಪು ಅಲ್ಲ ಅನ್ನುವುದಾದ್ರೆ ವಿಭೀಷಣನನ್ನು ಸ್ವೀಕಾರ ಮಾಡುವುದು ಕೂಡ ದೋಷಯುಕ್ತವಾಗುವುದಿಲ್ಲ. ಎಂತಹ ಯುಕ್ತಿಯುಕ್ತವಾದ ಮಾತು. ಹಾಗಾದ್ರೆ ರಾಮಚಂದ್ರ ಆಡಿರುವಂತಹ ಮಾತು ಸರಿಯಾದದ್ದು. ಸುಗ್ರೀವ ಹೇತುತ ಇಮಂ ಸ್ಥಿರಮಾಗ್ರಹಿಷ್ಯೆ ಪಾದಪ್ರಪನ್ನಮಿದಮೇವ ಸದಾ ವ್ರತಮ್ಮೆ. ಎರಡನೇದ್ದು, ಒಂದು ಹನುಮಂತ ಹೇಳಿದ್ದಾನೆ ಸುಗ್ರೀವನಲ್ಲಿ ವಿಭೀಷಣನಲ್ಲಿ ಬಂದಾದ್ರೆ, ಎರಡನೇದ್ದು ಪಾದಪ್ರಪನ್ನಂ ಇದಮೇವ ಸದಾ ವ್ರತಮ್ಮೆ. ಯಾರು ನನಗೆ ಶರಣಾಗತರಾಗ್ತಾರೋ ಅವರನ್ನು ನಾನು ಸ್ವೀಕಾರ ಮಾಡಿಯೇ ಮಾಡ್ತೇನೆ, ಇದು ನನ್ನ ನಿತ್ಯ ವ್ರತ ಅಂತ ಹೇಳ್ತಾರೆ ಶ್ರೀರಾಮಚಂದ್ರ. ಬಹಳ ಚಂದಾದದ್ದು ಈ ಮಾತು. ಸದಾ ವ್ರತಮ್ಮೆ ಶ್ರೀಮದಾಚಾರ್ಯ ಅಂತಾರೆ, ಯಾರು ಭಗವಂತನ ಬಳಿ ಹೋಗ್ತಾರೋ ಅವನನ್ನ ದೇವರು ಸ್ವೀಕಾರ ಮಾಡುವುದು ಇದು ಒಂದು ದಿನದ ಕೆಲಸ, ಎರಡು ದಿನದ ಕೆಲಸ ಅಲ್ಲ, ನಿತ್ಯದ ವ್ರತ. ನಮ್ಮಲ್ಲಿ ವ್ರತ ಅಂತ ಇರ್ತಾವ. ವ್ರತ ಅಂದ್ರೆ ಏನು? ತಪ್ಪದೇ ಪಾಲಿಸುವುದಕ್ಕೆ ವ್ರತ ಅಂತ ಕರೀತಾರೆ. ಮನಸ್ಸಿಗೆ ಬಂದಾಗ ಮಾಡೋದಕ್ಕೆ ವ್ರತ ಅಂತ ಕರೆಯಂಗಿಲ್ರಿ. ಈ ತಿಂಗಳು ಬಂತು ಮನಸ್ಸು ಮಾಡೋದು, ಮುಂದಿನ ತಿಂಗಳು ಬರಲಿಲ್ಲ ಬಿಟ್ಬಿಡೋದು. ವ್ರತ ಅಂದ್ರೆ ತಪ್ಪದೇ ಪಾಲಿಸುವುದು. ಉದಾಹರಣೆಗೆ ಏಕಾದಶಿ ವ್ರತ ಅಂತದ, ಪ್ರತಿ 15 ದಿವಸಕ್ಕೆ ಒಮ್ಮೆ ತಪ್ಪದೇ ಪಾಲಿಸಬೇಕು. ಈ ತಿಂಗಳು ಮನಸ್ಸಿಗೆ ಬಂದ್ರೆ ಮಾಡೋದು, ಇಲ್ಲ ಬಿಟ್ಬಿಡೋದು. ಹಿಂಗೆಲ್ಲ ಮಾಡೋ ಹಂಗಿಲ್ಲ. ಏನೋ ಚಾತುರ್ಮಾಸ್ಯ ವ್ರತ ಅಂತ ಇರ್ತದೆ, ದೇವರ ಪೂಜೆ ವ್ರತ ಅಂದ್ರೆ ತಪ್ಪದೇ ಮಾಡಬೇಕು. ಸಂಧ್ಯಾ ವಂದನೆ ವ್ರತ ತಪ್ಪದೇ ಮಾಡಬೇಕು. ಯಾವುದನ್ನ ತಪ್ಪದೇ ಪಾಲಿಸುತ್ತೇವೆಯೋ ಅದನ್ನ ವ್ರತ ಅಂತ ಕರೀತಾರೆ. ದೇವರೊಂದು ವ್ರತ ಮಾಡ್ತಾನಂತೆ. ಏನ್ ವ್ರತ? ಯಾರು ತನ್ನ ಕಡೆಗೆ ಬರ್ತಾರೋ ಅವರನ್ನ ತಪ್ಪದೇ ಸ್ವೀಕಾರ ಮಾಡ್ತಾನೆ. ರಾಮ ಹೇಳಿಬಿಟ್ಟ, ನನ್ನ ವ್ರತ ಆದ ನಾನು ಸ್ವೀಕಾರ ಮಾಡ್ತೇನೆ. ಅಲ್ಲ ಸ್ವಾಮಿ, ಏನು ಮತ್ತೆ ಇವನು ಶತ್ರುವಿನ ಮನೆಯಿಂದ ಬಂದದ್ದಕ್ಕೆ ಭಯ ಆಗೋದಿಲ್ವೋ? ಮೂಲ ಅಲ್ಲಿದೆ, ಅದನ್ನ ಹೇಳ್ರಿ ಎಂದ ರಾಮ. ಯಾಕೆ ತಗೊಳ್ಬಾರ್ದು ಅಲ್ಲಿಗೆತ್ತೀರಿ? ಇಲ್ಲ, ಅವನಿಂದ ನಾಳೆ ನಮಗೇನಾದ್ರೂ ಕೆಟ್ಟದ್ದಾಗಿ ಬಿಟ್ರೆ ಅಷ್ಟು ಹೇಳ್ರು ಮಹಾರಾಜ, ಸುಮ್ಮನೆ ಯಾಕೆ ಗದ್ದಲ ಮಾಡ್ತಿದ್ದೀರಿ? ಯಾರಿಗೆ ಭಯ? ನಿಮಗೋ ನನಗೋ? ರಾಮಚಂದ್ರ ಪ್ರಶ್ನೆ ಮಾಡ್ಲಿಕ್ಕೆ ಬಹಳ ಚಂದ ಆದದ್ದು. ಮುಂದೆ 7ನೇ ಶ್ಲೋಕದಲ್ಲಿ ಉತ್ತರ ಕೊಡ್ತಾನೆ. ಶತ್ರುವಿನ ನೆಲೆಯಿಂದ ಬಂದ ವಿಭೀಷಣನನ್ನು ನಾನು ಸ್ವೀಕಾರ ಮಾಡಿದರೆ ನಮಗೆ ಅವನಲ್ಲಿ ಅವಿಶ್ವಾಸ ಇದೆ, ಅವನಿಂದ ಭಯ ಉಂಟಾಗ್ತದೆ ಎನ್ನುವುದಾದರೆ ಆ ಭಯ ರಾಮನೆನಿಸಿದ ನನಗೋ ಅಥವಾ ರಾಮ ಭಕ್ತರೆನಿಸಿದ ನಿಮಗೋ ಅಂತ ಕೇಳುತ್ತಾನೆ. ಇಷ್ಟು ಯುಕ್ತಿಯುಕ್ತವಾಗಿ ಒಂದು ಪ್ರಮೇಯವನ್ನ ಪ್ರತಿಪಾದನೆ ಮಾಡುವ ಮಹಾ ಸಾಮರ್ಥ್ಯ ಶ್ರೀಮದಾಚಾರ್ಯರಿಗೆ ಮಾತ್ರ ಇರುವಂತಹದ್ದು. ಅದ್ಭುತವಾದ ಯುಕ್ತಿಗಳು. ನೋಡ್ರಿ, ನೀವು ಯಾವ ಮಾತನ್ನು ಅಲ್ಲಗಳಿಗೆ ಸಾಧ್ಯ ಆಗೋದಿಲ್ಲ. ಮತ್ತೇನಾದರೂ ಕ್ವಶನ್ ಮಾಡಿದ್ರು ಆ ಕ್ವಶನ್ಗೆ ಇದೇ ವಾಕ್ಯ ಉತ್ತರ ಕೊಡ್ತದೆ. ನಿಮಗೆ ಏನ್ ಹೇಳಿದ್ರು? ಯಾರಿಂದ ಭಯ? ವಿಭೀಷಣನಿಂದ ರಾಮನಿಗೆ ಭಯವ? ಚಾನ್ಸೇ ಇಲ್ಲ. 7ನೇ ಶ್ಲೋಕ. ಸಬ್ರಹ್ಮಕಾಸ್ವರಗಣ ಸಹ ದೈತ್ಯ ಮರ್ತ್ಯಾಹ
ಸರ್ವೇ ಸಮೇತ್ಯ ಚ ಮದಂಗುಲಿ ಚಾಲನೇಪಿ ನೇಷಾ ಭಯಂ ನಮಮ ರಾತ್ರಿಚರಾದ ಮುಷ್ಮಾತ್ ಶುದ್ಧ ಸ್ವಭಾವ ಇತಿ ಚೈನಮಹಂ ವಿಜಾನೆ. ಎರಡಕ್ಕೂ ಉತ್ತರ ಕೊಡ್ತಾನೆ. ನನ್ನನ್ನ ಯಾರೇನ್ ಮಾಡ್ತಾರೆ ಅಂತ ಭಯಪಡಬೇಕು ಅಂದ. ಯಾರೇನ್ ಮಾಡ್ತಾರೆ? ಮೊದಲನೇದ್ದು ಭಯ ಅಂತನ್ನುವುದು ಒಂದು ದೋಷ. ಇದನ್ನು ನಾವು ತಿಳಿಯಬೇಕಾದದ್ದು. ಭಯ ಯಾವಾಗ ಬರ್ತದೆ ಅಂದರೆ ಅಜ್ಞಾನದ ಮೂಲವಾಗಿ ಭಯ ಬರ್ತದೆ. ಸಿಂಪಲ್. ನನಗೆ ಎಲ್ಲಿ ಅಜ್ಞಾನ ಇದೆಯೋ ಅಲ್ಲಿ ಭಯ ಬರ್ತದೆ. ಈಗ ಕತ್ತಲೆಯಲ್ಲಿ ನಾನು ಹೋಗ್ತಿರ್ತೇನೆ, ಭಯ ಆಗ್ತದೆ. ಯಾಕೆ ಭಯ ಆಗ್ತದೆ ಅಂದರೆ ಏನಿದೆ ಅಂತ ಗೊತ್ತಿಲ್ಲ. ಇದೇ ಬೀದಿಯಲ್ಲಿ ಹೋಗ್ತಿರ್ತೇವೆ ರಾತ್ರಿ ಹೊತ್ತಿನಲ್ಲಿ, ಸ್ಟ್ರೀಟ್ ಲೈಟ್ ಇರೋದಿಲ್ಲ. ಯಾಕಂದರೆ ನಮ್ಮ ಗೌರ್ಮೆಂಟಿನ ವ್ಯವಸ್ಥೆ ಎಷ್ಟು ಚಂದಾದ ವ್ಯವಸ್ಥೆ ಅಂದರೆ ಕಂಬ ಇರ್ತದೆ, ಲೈಟ್ ಇರೋದಿಲ್ಲ, ಬಲ್ಬ್ ಹಾಕಿರೋದಿಲ್ಲ, ಬಲ್ಬು ಇರ್ತದೆ, ಕರೆಂಟ್ ಇರೋದಿಲ್ಲ. ಎಲ್ಲ ಅನುಕೂಲ ಮಾಡಿಕೊಟ್ಟಿರ್ತಾರೆ ಪಾಪ ಒಬ್ಬೊಬ್ಬರಿಗೆಲ್ಲ. ಅಂಥ ಬೀದಿಯಲ್ಲಿ ನೀವು ಹೋಗ್ತಾ ಇದ್ರೆ ಭಯ ಆಗೋದು ಸಹಜ. ಯಾಕೆ? ಯಾರಿದ್ದಾರೆ, ಎಲ್ಲಿಂದ ಏನು ಮಾಡ್ತಾರೆ? ಹಾಗಾದರೆ ನನ್ನ ಭಯಕ್ಕೆ ಮೂಲ ಕಾರಣ ಯಾವುದು? ಅಜ್ಞಾನ. ನೋಡ್ರಿ, ಇದೇ ಜಾಗದಲ್ಲಿ ಬೆಳಗಿನ ಹೊತ್ತಿನಲ್ಲಿ ಹೊಂಟಿರ್ತೀರಿ, ಭಯ ಇರ್ತದ, ರಪ 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 ಹೊಂಟಿರ್ತೀರಿ. ಹೆಂಗಂದ್ರೆ ಈ ರೋಡ್ ನಮ್ಮ ಅಪ್ಪ ಕಟ್ಸ್ಯಾಣ ಅನ್ನೋ ಹೊಂಟಿರ್ತೀರಿ. ಯಾಕೆ? ಭಯ ಇಲ್ಲ, ಕಾರಣ ಅಜ್ಞಾನ ಇಲ್ಲ. ಹಾಗಾದರೆ ಎಲ್ಲಿ ಅಜ್ಞಾನವಿದೆಯೋ ಅಲ್ಲಿ ಭಯವಿದೆ, ಎಲ್ಲಿ ಭಯವಿಲ್ಲವೋ ಅಲ್ಲಿ ಅಜ್ಞಾನವಿಲ್ಲ ಅಂತಾಯಿತು. ದೇವರಂತಾನೆ ನನಗೆ ಯಾಕೆ ಭಯ? ಯಾವಾಗ ಭಯ ಆಗಬೇಕು? ನನಗೆ ಅಜ್ಞಾನ ಇದೆ ಅಂದ್ಕೊಂಡಿದ್ದೀರಾ? ನನಗೆ ನನ್ನ ಬಗ್ಗೆ ಎಷ್ಟು ಜ್ಞಾನ ಇದೆ ಅಂದರೆ ಸಬ್ರಹ್ಮಕಾಹ, ಚತುರ್ಮುಖ ಬ್ರಹ್ಮದೇವರಿಂದ ಕೂಡಿಕೊಂಡು ಸುರಗಣಾಹ, ಎಲ್ಲ ದೇವತೆಗಳು, ಸಹದೈತ್ಯ ಮರ್ತ್ಯಾಹ, ಎಲ್ಲ ದೈತ್ಯರು, ಮನುಷ್ಯರು, ಸರ್ವೇ ಸಮೇತ್ಯ ಎಲ್ಲರೂ ಕೂಡಿಕೊಂಡು ನನ್ನ ಮೇಲೆ ದಾಳಿ ಮಾಡಿದರು. ಮದಂಗುಲಿ ಚಾಲನೀಪಿ ನೇಷಾಹ, ನನ್ನ ಬೆರಳು ಅಳಗಾಡಿಸ್ಲಿಕ್ಕಾಗೋದಿಲ್ಲ. ಸ್ವಲ್ಪ ಇನ್ನೊಂಚೂರು ಮುಂದುವರೆದ ದೃಷ್ಟ ಅಂತ ಹೇಳಿದ್ರೆ ಕೂದಲು ಕೂಡ ಅಳ್ಳಾಡಿಸ್ಲಿಕ್ಕಾಗೋದಿಲ್ಲ. ಬೆರಳು ಅಂತ ಹೇಳಿ ಪಾಪ ರಾಮಚಂದ್ರ ಚಂದಿರ್ಲಿ ಅಂತೇಳಿ ಈ ನನ್ನ ಬೆರಳನ್ನ ಅಳಗಾಡಿಸ್ಲಿಕ್ಕಾಗದೆ ಇರುವ ಇಡೀ ಜಗತ್ತಿನಲ್ಲಿದ್ದ ವ್ಯಕ್ತಿಗಳು ನನಗೇನು ಭಯ ಉಂಟು ಮಾಡ್ತಾರೆ? ದೇವತೆಗಳು ಉಂಟು ಮಾಡೋದಿಲ್ಲ, ಮನುಷ್ಯರಿಲ್ಲ, ದೈತ್ಯರಿಲ್ಲ, ಪ್ರತಿಯೊಬ್ಬರೂ ಸೇರಿ ಬಿಡಿ ಬಿಡಿ ಆಗಲ್ಲ ಸ್ವಾಮಿ, ಹಿಡಿಯಾಗಿ ಬರಲಿ, ಬಿಡಿಯಾಗಿ ಬರಲಿ, ಯಾರೂ ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ನನಗೆ ಯಾಕೆ ಭಯ ಆಗಬೇಕು? ಹಾಗಾದರೆ ರಾಮಚಂದ್ರನಿಗೆ ವಿಭೀಷಣನಿಂದ ಯಾಕೆ ಭಯವಿಲ್ಲ ಅಂದರೆ ವಿಭೀಷಣ ರಾಮನಿಗೆ ಯಾರೂ ಏನೂ ಮಾಡುವುದಿಲ್ಲ ಅನ್ನೋ ಜ್ಞಾನ ಇದ್ದದರಿಂದಾಗಿ ಭಯವಿಲ್ಲ. ಸ್ವಾಮಿ ನಿನಗಲ್ಲ, ನೀನು ಮಹಾಸಮರ್ಥ, ನಿನ್ನನ್ನು ಯಾರೇನು ಮಾಡ್ತಾರೆ? ನಮಗೆ ಭಯ ಇದೆ ಅವರಿಂದ, ಚಿಂತೆ ಮಾಡಬೇಡಿ. ನಿಮಗೆ ಭಯ ಯಾಕೆ? ಅವನು ದುಷ್ಟ ಸ್ವಭಾವ ಎಂಬುದಕ್ಕೆ ಭಯ ತಾನೆ, ಅವನಲ್ಲ ಶುದ್ಧ ಸ್ವಭಾವ ಇತಿ. ಉತ್ತರ ಕೊಟ್ಟರು ಶ್ರೀಮದಾಚಾರ್ಯರು. ಅವನ ಸ್ವಭಾವ ಹೇಗಿದೆ ಅಂದರೆ ಶುದ್ಧವಾದ ಸ್ವಭಾವ ಇದೆ. ಎಲ್ಲಿ ದುಷ್ಟ ಸ್ವಭಾವ ಇದೆಯೋ ಅಲ್ಲಿಂದ ಭಯಪಡಬೇಕು, ಎಲ್ಲಿ ಶುದ್ಧ ಸ್ವಭಾವ ಇದೆಯೋ ಅಲ್ಲಿ ಭಯಪಡಲಿಕ್ಕೆ ಅವಕಾಶವಿಲ್ಲ. ಎರಡೂ ಪ್ರಶ್ನೆಗಳಿಗೂ ಒಂದೇ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾರೆ. ಸಬ್ರಹ್ಮಕಾಹ ಸುರಗಣ ಸಹದೈತ್ಯ ಮರ್ತ್ಯಾಹ ಸರ್ವೇ ಸಮೇತ್ಯ ಚ ಮದಂಗುಲಿ ಚಾಲನೇಪಿ ನೇಷಾ ಭಯಂ. ವಾಲ್ಮೀಕಿ ರಾಮಾಯಣದಲ್ಲೂ ಒಂದು ಮಾತಂತಾರೆ, ಪಿಶಾಚಾನ್ ದಾನವಾನ್ ಯಕ್ಷಾನ್ ಪೃಥಿವ್ಯೈವ ರಾಕ್ಷಸಾನ್ ಅಂಗುಲ್ಯ ಗ್ರೀಣತಾನ್ ಹನ್ಯಾನ್ ಇಚ್ಛನ್ ಹರಿಗಣೇಶ್ವರ. ಏನಂತ ತಿಳ್ಕೊಂಡಿದ್ದೀಯಪ್ಪ? ನಾನು ಮನಸ್ಸು ಮಾಡಿದರೆ ನನ್ನ ಬೆರಳಿನ ತುದಿಯಿಂದ ಇವರನ್ನೆಲ್ಲ ವರಿಸಿ ಒಗಿತೇನೆ ಅಂತ ಹೇಳ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿಯವರು ಇಂಥ ಪ್ರಸಂಗದಲ್ಲಿ ಹೇಳಿದ ಮಾತು, ಪಿಶಾಚಾನ್ ದಾನವಾನ್ ಯಕ್ಷಾನ್ ಪೃಥಿವ್ಯಾಂ ಚೈವ ರಾಕ್ಷಸಾನ್, ಯಾರ್ಯಾರಿದ್ದಾರೋ ರಾಕ್ಷಸರನ್ನೆಲ್ಲ ಅಂಗುಲ್ಯಗ್ರೇಣ ತಾನ್ ಹನ್ಯಾಮ್ ಇಚ್ಛನ್ ಹರಿಗಣೇಶ್ವರ. ನೋಡು ಸುಗ್ರೀವ, ಬೆರಳಿನ ತುದಿಯಿಂದ ಬರೆದೋದು ಬಿಡ್ತಾರೆ, ಏನು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ. ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ನನಗೆ? ಜಗನ್ನಾಥದಾಸರು ಹರಿಕಥಾಮೃತಸಾರದ ವ್ಯಾಪ್ತಿ ಸಂಧಿಯಲ್ಲಿ ಒಂದು ಪದ್ಯ ಬರೀತಾರೆ, ಬಹಳ ಅದ್ಭುತವಾದ ಮಾತಿದೆ. ಏನಂತಾನೆ ದೇವರು ಅಂದರೆ, ಅಣು ಮಹತ್ತಿನೊಳಿಪ್ಪ ಘನ ಪರಮಾಣುವಿನೊಳಡಗಿಸುವ ಸೂಕ್ಷ್ಮವ ಮುಳುಗಿಸುವ ತೇಲಿಸುವ ಸ್ಥೂಲಗಳ ಅವನ ಮಾಯವಿದು. ಧನುಜ ರಾಕ್ಷಸರೆಲ್ಲರಿವರೊಳು ಮುನಿದು ಮಾಡುವುದೇನೋ, ಧನುಜ ರಾಕ್ಷಸರು ಎಲ್ಲರೂ ಮುನಿದು ಮಾಡುವುದೇನೋ. ಯಾರು ಇವನ್ನ ಸಿಟ್ಟು ಮಾಡ್ಕೊಂಡು ಏನು ಮಾಡಬೇಕಾಗಿದೆ? ಯಾಕೆ? ಉಲೂಖಲ ವನಿಕೆಗಳು ಧಾನ್ಯಗಳ ಹನಿವಂದದಲ್ಲಿ ಸಂಹರಿಪ. ಒನಕಿ ಒಳ್ಳಾಗ ಹಾಕಿ ಭತ್ತ ಕುಟ್ಟಿ ಕಾಳುಗಳನ್ನು ಕುಟ್ಟಿ ಪುಡಿ ಮಾಡಿದ ಹಂಗ ಇವ್ರನ್ನೆಲ್ಲ ಕುಟ್ಟಿ ಪುಡಿ ಮಾಡ್ತೀನಿ ಅಂತ ಹೇಳಿದ್ದಾನೆ ದೇವರು. ಆದ್ಮೇಲೆ ಯಾಕೆ ಭಯ ಆಗಬೇಕು? ಏನು ಭಯ ಇಲ್ಲ. ಇದಂ ಜಗತ್ ಸರ್ವಮಥೇ ದೃಶಾನಿ ಭೂರೀಣಿ ವಾಮಾಭಿಯಾಂತು ಸಂಖ್ಯೆ ಧಾನ್ಯಾನಿ ಯದ್ವತ್ ಖಲಗಾನಿ ಮರ್ತ್ಯಃ
ಸಂಚೂರ್ಣಯಿಷ್ಯಾಮ್ಯಹಮೇಕ ಏವ. ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಅಂತಾರೆ ಅದೇ ಮಾತನ್ನು. ಯಾವ ದೈತ್ಯ ಬಂದರೂ ಪುಡಿ ಪುಡಿ ಮಾಡಿ ಹಾಕುವ ಸಾಮರ್ಥ್ಯ ಇದೆ, ಏನು ಚಿಂತೆ ಮಾಡಲಿಕ್ಕೆ ಹೌದು ನಿನಗಲ್ಲ ನಮಗೆ, ನೀವ್ಯಾಕೆ ಚಿಂತೆ ಮಾಡ್ತೀರಿ? ನಿಮ್ಮದು ಹೇಗೆ ಶುದ್ಧವಾದ ಸ್ವಭಾವವೋ ಹಾಗೆ ಅವನದ್ದು ಶುದ್ಧ ಸ್ವಭಾವ, ಚಿಂತೆಯೇ ಮಾಡಬೇಡ್ರಿ ಅಂತ ಇಷ್ಟು ಹೇಳಿಕೊಟ್ಟ. ಹಾಗಾದ್ರೆ ಏನಾಯಿತು? ಈ ಅಂಶದಲ್ಲಿ ಮತ್ತೊಂದು ಪ್ರಮೇಯ ಹೊರಗೆ ಬಂತು. ಯಾರ್ಯಾರ ಸ್ವರೂಪ ಹೇಗಿದೆ ಅಂತನ್ನುವುದು ಹರಿವಾಯುಗಳಿಗೆ ಮಾತ್ರ ಗೊತ್ತಾಗ್ತದೆ, ಉಳಿದವರಿಗೆ ಸ್ವರೂಪ ಗೊತ್ತಾಗುವುದಿಲ್ಲ. ಸುಗ್ರೀವ ಇದ್ದ, ನೀಲ ಇದ್ದ, ಅಂಗದ ಇದ್ದ, ಮೈಂದ, ವಿವಿಧ ಎಲ್ಲ ದೇವತೆಗಳಿದ್ರೂ ಕೂಡ ವಿಭೀಷಣನ ಸ್ವರೂಪ ಏನು, ಸ್ವಭಾವ ಏನು ಅಂತ ಗುರುತಿಸ್ಲಿಕ್ಕಾಗಿಲ್ಲ. ಹನುಮನಿಗೆ ರಾಮನಿಗೆ ಮಾತ್ರ ಗೊತ್ತಾಯಿತು ಸ್ವರೂಪ ಏನು ಅಂತ ತಿಳ್ಕೊಂಡು. ಹಾಗಾದ್ರೆ ನಾವು ನಿಶ್ಚಿಂತೆಯಿಂದ ಇರಬೇಕು. ನಮ್ಮ ಸ್ವಭಾವ ಏನು ಅನ್ನೋದು ಅವನಿಗೆ ಗೊತ್ತದ. ನಾವ್ಯಾಕೆ ಸುಮ್ಮನೆ ಅಲ್ರಿ ಅವ ಹಿಂಗಂತಾನ ಇವ ಹಿಂಗಂತಾನ ಮತ್ತೊಬ್ಬ ಹಿಂಗೆ ಮಾಡ್ತಾನೆ, 100 ಮಂದಿ 100 ಮಾಡಲಿರಿ. ನಾವು ನಮ್ದೆಲ್ಲ ಏನು ಅಂದರೆ ಅವ್ರು ಅನ್ಕೋತಾರೆ ಇವ್ರು ಅನ್ಕೋತಾರೆ ತಲೆ ಕೆಡ್ಸ್ಕೊಂಡು ಕೂತಿರ್ತೀವಿ ನಾವು. ಸರಿ, ಇವರಿಂದ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲೇ ಇಲ್ಲ. ಯಾರಿಗೆ ನಮ್ಮ ಸ್ವಭಾವ ಗೊತ್ತಾಗಬೇಕಾಗಿದೆ ಅವ್ನಿಗೆ ಗೊತ್ತಾದ್ರೆ ಸಾಕು, ನಿಶ್ಚಿಂತೆಯಿಂದ ಇದ್ಬಿಡ್ಬೇಕ್ರಿ ನಾವು. ಇದೇ ಪ್ರಮೇಯ ಹೇಳಿಕೊಟ್ರು. ವಿಭೀಷಣ ಲಂಕೆಯಿಂದ ಬಂದು ರಾಮನಿಗೆ ಶರಣಾದಾಗ ರಾಮ ಹನುಮ ಇಬ್ಬರೂ ಏಕಕಂಠದಿಂದ ಏಕ ಮನಸ್ಸಿನಿಂದ ಸ್ವೀಕಾರ ಮಾಡಿದರೆ ಯಾಕೆ? ವಿಭೀಷಣನ ಸ್ವರೂಪ ಎಂಥದ್ದು, ಸ್ವಭಾವ ಎಂಥದ್ದು, ಅವನ ನೇಚರ್ ಎಂಥದ್ದು ಅಂತ ಗೊತ್ತಿತ್ತು, ಉಳಿದವರಿಗೆ ಗೊತ್ತಾಗಲಿಲ್ಲ. ಹಾಗಾದ್ರೆ ಈಗ ಅರ್ಥ ಮಾಡಿಕೊಳ್ಳ್ರಿ, ಯಾರು ಬೇಡ ಅಥವಾ ನೆಗೆಟಿವ್ ಆಗಿ ನಮ್ಮ ಬಗ್ಗೆ ಮಾತಾಡ್ತಿರ್ತಾರೆ ಅವ್ರು ನಮ್ಮ ಸ್ವರೂಪ ತಿಳ್ಕೊಂಡಿಲ್ಲ ಅಂತ ಅರ್ಥ. ನಮ್ಮ ವಿರೋಧ ಯಾರು ಮಾಡ್ತಿರ್ತಾರೆ? ನಮ್ಮ ಸ್ವಭಾವವನ್ನು ತಿಳಿದೇ ಇದ್ದವರು. ಯಾರು ನಮ್ಮನ್ನು ಪ್ರೇಮಿಸ್ತಾರೆ ಅವರು ನಮ್ಮ ಸ್ವಭಾವವನ್ನು ತಿಳಿದಿರ್ತಾರೆ. ಯಾವಾಗಲೂ ದೇವರು, ಯಾವಾಗಲೂ ವಾಯುದೇವರು ನಮ್ಮನ್ನು ಪ್ರೀತಿಸ್ತಾರೆ. ಯಾಕೆ ಅಂದರೆ ನಮ್ಮ ಸ್ವಭಾವ ಗೊತ್ತಿದೆ. ಆಯ್ತಲ್ಲ, ಇನ್ಯಾರು ತಗೊಂಡು ಏನು ಮಾಡಬೇಕಾಗಿದೆ? ಅದೇ ಅಂಶವನ್ನು ಈ ಸಂದರ್ಭದಲ್ಲಿ ನಾವು ತಿಳಿಬೇಕು. ರಾಮನ ಮುಂದೆ ಹನುಮಂತ ಹೇಳಿದ ಮಾತು ಕೆಲಸ ಮಾಡಿತು. ಏನು? ಇವನು ರಾಜ್ಯದ ಅಪೇಕ್ಷೆಯಿಂದ ಬಂದಿದ್ದಾನೆ ಅಂತಂದಾಗ ರಾಮ ಅಲ್ಲಿಯೇ ಪಟ್ಟಾಭಿಷೇಕವನ್ನು ಮಾಡಿಬಿಟ್ನಂತೆ. ಅಲ್ರಿ, ಇನ್ನೂ ಅವ ಅಲ್ಲಿ ಲಂಕಾಕ್ಕೆ ಹೋಗಿ ಯುದ್ಧ ಮಾಡಿ ರಾವಣನ್ನು ಸಾಯಿಸಿ ಆಮೇಲೆ ಕೊಡಬೇಕಲ್ಲ ರಾಜ್ಯವನ್ನ ಅಂತಂದ್ರೆ ನಮ್ದೆಲ್ಲ ಮೊದಲೇ ಕಾರ್ಯಕ್ರಮ ಫಿಕ್ಸ್ಡ್ ಅವೆಲ್ಲ. ಯಾಕಂದ್ರೆ ರಾಮ ವಿಭೀಷಣನಿಗೆ ಸಮುದ್ರದ ಈ ದಡದಲ್ಲಿ ಏನೇ ಅಭಿಷೇಕ ಮಾಡ್ತಿದ್ದಾನೆ ಅಂದ್ರೆ ರಾವಣನ ಸಾಯುವಿಕೆಯಲ್ಲಿ ಎಳ್ಳಿನಷ್ಟೂ ಸಂಶಯವಿಲ್ಲ. ಅವ ಬಂದದ್ದು ಅದೇ ವಿಶ್ವಾಸದಿಂದ ಬಂದಾನಿಲ್ಲ. ನಮ್ಮ ಅಣ್ಣ ಸಾಯ್ತಾನಂತ ವಿಶ್ವಾಸದಿಂದ ಬಂದಾನೆ. ರಾಮಗ ಮತ್ತು ವಿಶ್ವಾಸ ಇಲ್ಲ ಅಂದ್ರೆ ಇಲ್ಲಪ್ಪ ತಡಿ, ಯುದ್ಧ ಆಗೋ ತನಕ 2 ದಿವಸ ತಡಿ, ಆದ್ಮೇಲೆ ನೋಡೋಣ ಅಂತ ಅಂದ್ಬಿಟ್ರೆ ವಿಶ್ವಾಸಕ್ಕೇನು ಬಂತು? ಏನ್ ಚಿಂತೆ ಮಾಡಬೇಡ ಅಂತ ಪಟ್ಟಾಭಿಷೇಕ ಮಾಡೇ ಬಿಟ್ಟ. 8ನೇ ಪದ್ಯ. ಇತ್ಯುಕ್ತ ವಾಕ್ಯ ಉತತಂ ಸ್ವಜನಂ ವಿಧಾಯ ರಾಜ್ಯೇಭ್ಯಷೇಚ ಯದಪಾರ ಸುಸತ್ವರಾಶಿ ಮತ್ವಾ ತೃಣೋಪಮ ಮಶೇಷಮಸದಂತಕಂ ತಂ ರಕ್ಷಪತೆ ಸ್ವರಜಸ್ಯ ದದೌ ಸಲಂಕಾಂ. ಇತ್ಯುಕ್ತ ವಾಕ್ಯ, ಇಷ್ಟು ಹೇಳಿದ ರಾಮಚಂದ್ರ ತಂ ಸ್ವಜನಂ ವಿಧಾಯ, ಅವನನ್ನ ತನ್ನ ಭಕ್ತನಾಗಿ ಸ್ವೀಕಾರ ಮಾಡ್ತಾ ಇದ್ದಾನೆ. ನೋಡ್ರಿ, ದೇವರು ನಾವು ಹೋಗಿ ಶರಣಾದ ಮೇಲೆ ಬರೇ ತಗೊಳ್ಳೋದಲ್ಲ, ತನ್ನ ಭಕ್ತ ಅಂತ ಗ್ರಹಿಸಬೇಕಾಗ್ತದೆ. ನಾವು ಹೋದೆ ಶರಣಾದೆ, ಕೆಲವರು ಈ ಡಂಬಾಚಾರಕ್ಕೆ ಹೋಗಿರ್ತಾರ, ಅಂಥವ್ರನ್ನ ತಗೊಳ್ಳಿಕ್ಕೆ ಹೋಗುವುದಿಲ್ಲ. ತಂ ಸ್ವಜನಂ ವಿಧಾಯ, ಶ್ರೀಮದಾಚಾರ್ಯ ಅಂತಾರೆ ಸ್ವಜನ, ತನ್ನ ಭಕ್ತ. ಹೌದು, ವಿಭೀಷಣ ಬಾಯಿಲ್ಲಿ ಅಂತ ಕರೆದು ಅವನ ಬೆನ್ನ ಮೇಲೆ ತಲೆಯ ಮೇಲೆ ಕೈ ಇಟ್ಟು ನೀನು ನನ್ನ ಭಕ್ತ ಇವತ್ತಿನಿಂದ ಅಂತ ಹೇಳಿ ಸ್ವೀಕಾರ ಮಾಡಿದ. ಅದಕ್ಕೆ ನಾವೆಲ್ಲರೂ ವಿಭೀಷಣನನ್ನ ಸ್ಮರಣೆ ಮಾಡ್ತೀವಿ. ಮುಂದೆ ಬರ್ತದೆ ಯಾಕೆ ಸ್ಮರಣೆ ಮಾಡ್ತೀವಿ? ಸಪ್ತ ಚಿರಂಜೀವಿಗಳಲ್ಲಿ ಅವರೊಬ್ಬರನ್ನು ಸ್ಮರಣೆ ಮಾಡ್ತೀವಿ. ಅಶ್ವತ್ಥಾಮ, ಬಲಿರ್ವ್ಯಾಸ, ಹನುಮಂಶ್ಚ ವಿಭೀಷಣ, ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಸ್ಮರಣೆ ಮಾಡೋದು ಯಾಕೆ? ಮತ್ತೆ ಭಗವದ್ಭಕ್ತನಾದದ್ದಕ್ಕೇನೆ ಸ್ಮರಣೆ ಮಾಡ್ತಾ ಇದ್ದೀವಿ. ಆಯಿತು. ಸ್ವಜನಂ ವಿಧಾಯ ರಾಜ್ಯೇ ಅಭ್ಯಷೇಚಯತ, ಲಂಕಾಪಟ್ಟಣದ ಅಧಿಪತಿಯಾಗುವಂತ ಅಭಿಷೇಕ ಮಾಡಿಬಿಟ್ಟ. ಅಪಾರ ಸುಸತ್ವ ರಾಶಿ ರಾಮಚಂದ್ರ ಮತ್ತು ರಾವಣ. ಮತ್ವ ತೃಣೋಪಮಂ, ಹುಲ್ಲು ತೆಗಿ, ಅದೇನು ದೊಡ್ಡದು ಅಂದ. ಯಾರನ್ನ? ಅಶೇಷ ಸದಂತಕಂ ತಂ, ಅವ ರಾವಣೇನಿದ್ನಲ್ಲ ಎಲ್ಲ ಸಜ್ಜನರಿಗೂ ಕೂಡ ಯಮದೇವರಂತೆ ಇದ್ದಂತೆ, ಮಹಾವೈರಿ. ಯಾವುದೇ ಸಜ್ಜನ ಲೋಕದಲ್ಲಿ ಕ್ಷೇಮದಿಂದ ಬಾಳುವಂತಿಲ್ಲ. ಅಂತಹ ಯಮಸದೃಶನಾಗಿರುವ, ಲೋಕದ ಸಜ್ಜನರಿಗೆ ಯಮಸದೃಶನಾಗಿರುವ ಅವನನ್ನ ಹುಲ್ಲು ಕಡ್ಡಿಯಂತೆ ಕಡೆಗಣಿಸಿ ರಕ್ಷಪತೆ ಸ್ವರಜಸ್ಯ ದದೌ ಸಲಂಕಾಂ, ಲಂಕಾಪಟ್ಟಣವನ್ನು ಕೊಟ್ಟುಬಿಟ್ಟ, ರಾಜ್ಯವನ್ನು ಕೊಟ್ಟುಬಿಟ್ಟ. ಇಲ್ಲೊಂದು ಪ್ರಮೇಯ. ಮತ್ತೆ ಏನಂಶ? ಕಥೆ ಕೇಳಿದ್ವಿ, ಪಟ್ಟಾಭಿಷೇಕ ಆಯಿತು ಅಂತ. ರಾಮ ಯಾರ್ಯಾರಿಗೆ ರಾಜ್ಯವನ್ನ ಕೊಟ್ಟ ಅಂತ ಗಮನಿಸ್ತಾ ಬರಬೇಕು. ಏನು ಅಂದರೆ,
ಅಣ್ಣನಾಗಿರುವಂತಹ ವಾಲಿಯನ್ನ ನಿಗ್ರಹ ಮಾಡಿ ತಮ್ಮನಾಗಿರುವಂತಹ ಸುಗ್ರೀವನಿಗೆ ರಾಜ್ಯ ಕೊಟ್ಟ. ಹೌದಾ? ಅಣ್ಣನಾಗಿರುವಂತಹ ರಾವಣನನ್ನ ನಿಗ್ರಹಿಸುವ ಮೊದಲೇ ನಿಗ್ರಹಿಸ್ತಾನೆ ಎಂದು ಕನ್ಫರ್ಮ್, ನಿಗ್ರಹಿಸಿ ತಮ್ಮನಾದ ವಿಭೀಷಣನಿಗೆ ರಾಜ್ಯವನ್ನು ನೀಡ್ತಾ ಇದ್ದ. ಒಂದು ಕಡೆಗೆ ಕೊಂದು ವಾಲಿಯನ್ನ ಕೊಂದು ರಾಜ್ಯವನ್ನು ಕೊಟ್ಟ, ಇನ್ನೊಂದು ಕಡೆಗೆ ಕೊಲ್ಲುವ ಮೊದಲೇ ರಾಜ್ಯವನ್ನು ಕೊಟ್ಟ. ಎರಡೂ ಕಡೆಗಳಲ್ಲಿ ಅಣ್ಣನನ್ನ ನಿಗ್ರಹ ಮಾಡಿ ತಮ್ಮನಿಗೆ ರಾಜ್ಯವನ್ನ ಕೊಟ್ಟರೆ ತನ್ನವರೆಗೆ ಬಂದಿದ್ದ ಭರತ, ಯಾರು ತಮ್ಮ, ಅಣ್ಣ ನೀ ರಾಜ್ಯ ತಗೋ ಅಂತ ರಾಮಂದ ಬೇಡ ಅಂತ ಹೇಳಿದವ. ನೋಡ್ರಿ, ರಾಮನಿಗೆ ಒಂದು ವೇಳೆ ರಾಜ್ಯದಲ್ಲಿ ಆಸೆ ಇದ್ದದ್ದಾದರೆ ಭರತ ಬಂದಾಗಲೇ ತಗೊಂಡ್ಬಿಡ್ತಿದ್ದಾವ. ಏನ್ ತೋರಿಸ್ಲಿಕ್ಕತ್ತಾನ? ಸುಗ್ರೀವನಿಗೆ ರಾಜ್ಯ ಕೊಟ್ಟ, ವಿಭೀಷಣ ರಾಜ್ಯ ಕೊಟ್ಟಾವ ಅಂತ. ಈ ರಾಜ್ಯದಿಂದ ನಾ ಏನ್ ಮಾಡ್ಬೇಕಾಗಿದೆ ಅಂತ ಕೇಳ್ತಾನ. ಭಗವಂತನಿಗೆ ಯಾವ ರಾಜ್ಯದಿಂದಲೂ ಏನಾಗಬೇಕಾಗಿಲ್ಲ. ಯಾಕೆಂದ್ರೆ ಸಾಮ್ರಾಜ್ಯಂ ಭೋಜ್ಯಂ ಸ್ವರಾಜ್ಯಂ ವೈರಾಜ್ಯಂ ಪಾರಮೇಷ್ಟ್ಯಂ, ಇಡೀ ಜಗತ್ತೇ ಒಂದಿದ್ದಾಗ ಒಂದು ಈ ಛೋಟ ರಾಜ್ಯ ತಗೊಂಡು ಏನು ಮಾಡಬೇಕಾಗಿದೆ? ಎಲ್ಲಾದ್ರೂ ಎಂದೆಂದೂ ಅಪೇಕ್ಷೆ ಮಾಡುವುದಿಲ್ಲ. ಆದ್ದರಿಂದ ಇದು ಅವನ ಹಿರಿಮೆ. ಇನ್ನೊಬ್ಬರಿಗೆ ಕೊಟ್ಟು ಅಭ್ಯಾಸವೇ ಹೊರತಾಗಿ ಇನ್ನೊಬ್ಬರ ಕಡೆಯಿಂದ ತೆಗೆದುಕೊಂಡ ಅಭ್ಯಾಸ ಇಲ್ಲ ನಮ್ಮ ಸ್ವಾಮಿಗೆ ಅಂತ ನಾವು ಇದನ್ನು ತಿಳಿಬೇಕು. ಎಷ್ಟೋ ಗುಣಗಳಿಂದ ನಾವು ರಾಮನನ್ನು ಕಲಿಬೇಕ್ರಿ. ರಾಮ ನಮಗೇನು ಪಾಠ, ಯಾವಾಗಲೂ ನಾವು ಯಾರಾದರೂ ನಮಗೆ ಕೊಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಹೊರತಾಗಿ ನಾವು ಯಾರಿಗಾದ್ರೂ ಕೊಡ್ತೀವ ಅಂತ ಎಂದೂ ಅನ್ಕೊಳ್ಳಂಗಿಲ್ಲ. ಕೊಟ್ಟದ್ದು ನಮ್ದು, ತೊಳೆದೊಳಗೆ ಇಟ್ಕೊಳ್ಳೋದಷ್ಟೇ ಕೆಲಸ ಅಲ್ರಿ. ರಾಮಚಂದ್ರ ಕೊಟ್ಟು ಅಭ್ಯಾಸ ಮಾಡಿದ್ದಾನೆ. ನಾವು ಒಂದು ಗುಣವನ್ನು ಕಲಿಯೋಣ. ಆಯಿತು. ಮುಂದೆ ಬರೀ ರಾಜ್ಯವನ್ನಷ್ಟೇ ಕೊಟ್ಟನ? ಇಲ್ಲ, ಮತ್ತೊಂದು ಕೊಟ್ಟಿದ್ದಾನೆ. 9ನೇ ಶ್ಲೋಕ. ಕಲ್ಪಾಂತಮಸ್ಯ ನಿಶಿಚಾರಪತಿತ್ವ ಪೂರ್ವಂ ಆಯುಃ ಪ್ರದಾಯ ನಿಜ ಲೋಕ ಗತಿಂ ತದಂತೆ ರಾತ್ರಿತ್ರಯೇಪ್ಯನುಪಗಾಮಿನಿ ವೀಕ್ಷಸೋಬ್ಧಿಂ ಚುಕ್ರೋಧ ರಕ್ತನಯನಾಂತ ಮಯುಂಜದಬ್ಧೌ ಕಲ್ಪಾಂತಂ ಅಸ್ಯ ನಿಶಾಚರ ಪತಿತ್ವ ಪೂರ್ವಂ ಆಯು. ಏನ್ ಕೊಟ್ಟ? ಒಂದು ಕಲ್ಪಕಾಲ. ಒಂದು ಕಲ್ಪ ಅಂದ್ರೆ ಬ್ರಹ್ಮದೇವರ ಒಂದು ಹಗಲು. ಸಂಸ್ಕೃತ ಭಾಷೆಯಲ್ಲಿ ಕಲ್ಪ ಅಂತ ಯಾವುದು ಕರೀತಾರೆ ಅಂದ್ರೆ ಬ್ರಹ್ಮದೇವರ ಒಂದು ಹಗಲಿಗೆ ಕರೀತಾರೆ. ಅಂದ್ರೆ ನಮಗೆ ಹೆಂಗ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಒಂದು ಹಗಲು ಅಂತ ವ್ಯವಹಾರ ಉಂಟು, ಹಂಗೆ ಬ್ರಹ್ಮದೇವರ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಕಲ್ಪಕಾಲ ಅಂತ ಕರೆಯುವುದು. ಎಷ್ಟು ದಿವಸ ಆಗ್ತದೆ ನಮ್ಮ ಪ್ರಕಾರ ಅಂದರೆ 432 ಕೋಟಿ ವರ್ಷಗಳಾಗುತ್ತವೆ ನಮ್ಮ ಪ್ರಕಾರ. 432 ಕೋಟಿ ವರ್ಷಗಳಷ್ಟು ದೀರ್ಘವಾದ ಆಯಸ್ಸು ಮೊದಲನೇದು ಕೊಟ್ಟ ರಾಮಚಂದ್ರ. ಅದಕ್ಕೆ ಅವ ಚಿರಂಜೀವಿ. ಇರು, ರಾಮನ ಅನುಗ್ರಹದಿಂದಾಗಿ ಈತ ಚಿರಂಜೀವಿ ಆದವನು. ಇರು, ಅಷ್ಟು ಬೇಕಾದಷ್ಟು ದಿವಸ ಇರು. ಎರಡನೇದ್ದು ನಿಶಾಚರ ಪತಿತ್ವ ಪೂರ್ವಂ. ಈ ಲಂಕಾಧಿಪತ್ಯ ನಿನಗಿರಲಿ. ಎಷ್ಟು ದಿವಸ? ಅಷ್ಟೂ ದಿವಸ. ಆಲೋಚನೆ ಮಾಡ್ರಿ, ಲಂಕಾಧಿಪತಿತ್ವ ಅಷ್ಟು ದಿವಸ ಅಂದ್ರೆ ಒಂದು 432 ಕೋಟಿ ವರ್ಷ ಲಂಕಾಧಿಪತಿತ್ವ. ಇವತ್ತಿಗೂ ಕೂಡ ಲಂಕೆಯಲ್ಲಿ ವಿಭೀಷಣ ರಾಜ್ಯವನ್ನ ಮಾಡ್ತಾನೆ ಅಂತ ನಮ್ಮ ನಂಬಿಕೆ. ಶಾಸ್ತ್ರದವರ ಹಿರಿಯರು ಅಲ್ರಿ ಆಚಾರ, ಲಂಕಾದಾಗ ಯಾವನು ಇಲ್ಲೇ ರಾಷ್ಟ್ರಪತಿ ಯಾರಿಲ್ಲ, ಮೊನ್ನೆ ಜಂಜಿ ಆಗ್ಯದ, ಎಲ್ಲ ಜಗಳ ಆಗ್ಯಾವ, ಎಲ್ಲ ಹೊಡೆದಾಟ ಆಗ್ಯಾವ ಅಂತಂತೀವಿ. ಅಂದ್ರೆ ಯಾವಾಗಲೂ ಗಮ್ಯವಾದ ಭೂಭಾಗವನ್ನು ಮಾತ್ರ ನೋಡ್ತಿರ್ತೇವೆ ಹೊರತಾಗಿ ಅಗಮ್ಯವಾದ ಭೂಭಾಗಗಳು, ಅದೃಶ್ಯವಾದ ಸ್ಥಳಗಳು ನಾವು ಯಾವುದು ನೋಡೋದಿಲ್ಲ. ಅಂತಹ ಪ್ರದೇಶಗಳು ಭಾರತದಲ್ಲವ, ವಿದೇಶಗಳಲ್ಲವ, ಎಲ್ಲ ಕಡೆಗಳಲ್ಲೂ ಅವ. ಆಕಾಶದಲ್ಲಿ ಎಷ್ಟು ಗೋಲಕಗಳಿಲ್ಲ ಅಂತಹದ್ದು ನಮ್ಮ ಕಣ್ಣಿಗೆ ಬೀಳದೇ ಇರುವಂತಹದ್ದು ಎಷ್ಟೋ ಪ್ರದೇಶಗಳಲ್ಲಿ ಹಂಗವ. ಇಲ್ಲೂ ಕೂಡ ಹಾಗೆ ಇರುವಂತಹದ್ದು. ಇವತ್ತೇನು ವಾಸ ಮಾಡ್ತಾ ಇದ್ದಾರೆ ಇದು ಮನುಷ್ಯರ ಕಣ್ಣಿಗೆ ಕಾಣುವ ಒಂದು ಭೂಭಾಗ. ಕಾಣದೇ ಇರುವಂತಹ ಭೂಭಾಗ ಇರಬಹುದು, ಅಲ್ಲಿ ವಾಸ ಮಾಡ್ತಿರ್ತಾನೆ. ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಈ ಮಾತನ್ನ ಮುಂದೆ ಪಾಂಡವರು, ದ್ವಾಪರ ಯುಗದಲ್ಲಿ ಪಾಂಡವರೆಲ್ಲ ರಾಜಸೂಯ ಯಾಗ ಮಾಡ್ತಾರೆ. ಆ ರಾಜಸೂಯ ಯಾಗ ಮಾಡಬೇಕಾದ್ರೆ ಎಲ್ಲಾ ದಿಕ್ಕಿಗೆ ಹೋಗಿ ಅಲ್ಲಿರುವ ರಾಜರಿಂದ ಕಾಣಿಕೆಗಳನ್ನ ತಂದು ಮಾಡಬೇಕು. ಆಗ ಸಹದೇವ ಎಲ್ಲಿ ಬರ್ತಾನೆ? ಈ ದಕ್ಷಿಣ ದಿಕ್ಕಿಗೆ ಬರ್ತಾನೆ. ಘಟೋದ್ಗಜನನ್ನ ಕಳಿಸಿ ವಿಭೀಷಣನ ಕಡೆಯಿಂದ ಕಾಣಿಕೆಯನ್ನ ತಂದ ಅಂತ ವ್ಯಾಸರು ಮಹಾಭಾರತದಲ್ಲಿ ಬರೀತಾರೆ. ತ್ರೇತಾಯುಗದಲ್ಲಿ ಇರುವಂತಹ ವಿಭೀಷಣ ದ್ವಾಪರ ಯುಗದಲ್ಲೂ ವಾಸ ಮಾಡ್ತಾ ಇದ್ದ ಲಂಕೆಯಲ್ಲಿ ಅಂದ್ರೆ ಹಾಗಾದ್ರೆ ಅವನಿಗೆ ದೀರ್ಘವಾದ ಆಯಸ್ಸು ಇದ್ದದ್ದು ಹೌದು. ನಮಗೆ ಹೊಂದಿಸ್ಲಿಕ್ಕೆ ಬರ್ತಿರ್ಲಿಕ್ಕಿಲ್ಲ, ಹೋಗ್ಲಿಕ್ಕಾಗ್ಲಿಕ್ಕಿಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅಂತ ಹೇಳಿ ಬರುವುದಿಲ್ಲ. ಕಲ್ಪಾಂತಮಸ್ಯ ನಿಶಿಚಾರ ಪತಿತ್ವ ಪೂರ್ವ ಆಯುಪ್ರದಾಯ ಎರಡು ಕೊಟ್ಟ. ನೋಡು, ಲಂಕಾ ಐಶ್ವರ್ಯ ನಿನಗೆ ಎಷ್ಟು ದಿವಸ? ಕಲ್ಪದವರೆಗೆ. ಅಷ್ಟು ದಿವಸ ನಿನಗೆ ಆಯಸ್ಸು ಎರಡು ಕೊಟ್ಟು ಬಿಟ್ಟ. ಮೂರನೇದ್ದೇನು?
ಮುಗಿಸಿದ ಮೇಲೆ ನೀನು ನಿಜ ಲೋಕ ಗತಿಂ ತದಂತೆ, ನನ್ನ ಲೋಕಕ್ಕೆ ಬರಬೇಕು, ಮೋಕ್ಷವನ್ನು ಪಡಿತಾ ಇದ್ದೀಯಾ ಅಂತ ರಾಮನ ಲೋಕಕ್ಕೆ ಈಗಾಗಲೇ ಅವನಿಗೆ ಆದೇಶವನ್ನು ಮಾಡಿಬಿಟ್ಟಿದ್ದಾನೆ. ಆಯ್ತಾ? ನಾವು 3 ಅಂಶ ಕಲ್ತ್ಕೊಂಡಿರೋ. ರಾಮ ಅವನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಆ ರಾಕ್ಷಸಾಧಿಪತ್ಯವನ್ನ ಕೊಟ್ಟು ಜೊತೆಗೆ ಆಯಸ್ಸನ್ನು ಕೊಟ್ಟ. ಒಂದು ವೇಳೆ ವಿಭೀಷಣ ಸ್ವಭಾವತಃ ದುಷ್ಟನಾಗಿದ್ರೆ ಅಷ್ಟು ದೀರ್ಘವಾದ ಆಯಸ್ಸಿನಿಂದ ಅವ ಏನೇನು ಮಾಡ್ಲಿಕ್ಕಿರ್ಲಿಲ್ಲ ಹೇಳೋಣಂತೆ. ಟೆರರಿಸ್ಟ್ಗಳು ಆರಾಮಾಗಿ ಇದ್ರು ಯೋಗಕ್ಷೇಮದಿಂದ. ಅಂದ್ರೆ ಎಷ್ಟು ಭೂಮಿಯನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾರೆ ಅವರೆಲ್ಲ. ರಾಕ್ಷಸರು ದೀರ್ಘಕಾಲ ಬದುಕಿದ್ರೆ. ಹಾಗಾದ್ರೆ ಆಯಸ್ಸನ್ನ ಯಾರಿಗೆ ಕೊಡ್ತಾರೆ ದೀರ್ಘವಾಗಿ ದೇವರು ಅಂದ್ರೆ ಸಾಧನೆ ಮಾಡಿಕೊಳ್ಳುವವರಿಗೆ ಕೊಡ್ತಾರೆ. ವಿಭೀಷಣನಂಥವನಿಗೆ ದೀರ್ಘಕಾಲ ಆಯಸ್ಸನ್ನ ಕೊಟ್ಟಿದ್ದಾನೆ ಅಂದ್ರೆ ಅವರು ಸಾಧನೆ ಮಾಡಿಕೊಳ್ಳುವರು. ಇದು ಸಜ್ಜನರ ವಿಷಯದಲ್ಲಿ ಹೇಳ್ತಿದ್ದದೇ ಹೊರತಾಗಿ ದುಷ್ಟರ ವಿಷಯದಲ್ಲಿ ಮಾತಾಡ್ತಾ ಇಲ್ಲ. ಹಂಗ ದುಷ್ಟರು 100 ವರ್ಷ ಇದ್ದಾರೆ, 150 ವರ್ಷ ಇದ್ದಾರೆ, ತಗೊಂಡು ಏನ್ ಮಾಡಬೇಕು? ವಿಷವೃಕ್ಷಗಳು ಬೇಕಾದಷ್ಟು ವರ್ಷ ಬದುಕ್ತಾವ, ಹಾವು ಚೋಳು ಬೇಕಾದಷ್ಟು ಬದುಕ್ತಾವ, ಅವ್ರ ಬಗ್ಗೆ ಹೇಳ್ತಿಲ್ಲ. ಸಜ್ಜನ ನೆನೆಸಿರುವಂಥವನಿಗೆ ದೀರ್ಘವಾದ ಆಯಸ್ಸನ್ನು ಕೊಡುವುದು ಯಾಕೆ ಭಗವಂತ ಅಂದ್ರೆ ಅವನಿಂದ ಸಾಧನೆ ಆಗಲಿ. ವಿಭೀಷಣ ರಾಮನಿಂದ ಇಷ್ಟು ಆಯಸ್ಸನ್ನು ಪಡೆದಿದ್ದಾನೆ, ಇಷ್ಟು ಐಶ್ವರ್ಯವನ್ನು ಪಡೆದಿದ್ದಾನೆ ಅನ್ನುವುದರಿಂದಲೇನೆ ಅವನ ಸಜ್ಜನ ಅಂತ ಸಿದ್ಧವಾಗ್ತಾ ಇದೆ. 3 ದಿವಸ ಮುಗಿತ್ರಪ್ಪ. ಎಲ್ಲಿ ಬಂದು ಮಲ್ಕೊಂಡಿದ್ದ? ಆ ದರ್ಭಶಯನಾಗಿ ಮಲಗಿದ್ದ. ವರುಣ ಬರಲೇ ಇಲ್ಲ, ದಾರಿನೂ ಬಿಡಲಿಲ್ಲ. ರಾತ್ರಿತ್ರಗೇಪ್ಯನುಪಗಾಮಿ ನಿವೀಕ್ಷ ಸೋಬ್ಧಿಂ ಚಕ್ರೋಧ ರಕ್ತ ನಯನ ಅಂತ ವಯುಂಜದಬ್ಧವು. 3 ರಾತ್ರಿಯಾದರೂ ಬರದೇ ಇದ್ದಾಗ ರಾಮ ಸಿಟ್ಟಿಗೆ ಎದ್ನಂತೆ. ಎಷ್ಟು ಸಿಟ್ಟು ಮಾಡಿಕೊಂಡ? ಕಣ್ಣು ಕೆಂಪಾಗಿ ಹೋಯ್ತಂತೆ. ಕಣ್ಣು ಕೆಂಪಾಯಿತು ಅಂದ್ರೆ ಅದು ಪೂರ್ಣ ಕೆಂಪಾಯಿತು ಅಂತಲ್ಲ, ಕಣ್ಣಿನ ತುದಿ ಭಾಗ ಮಾತ್ರ ಕೆಂಪಾಯಿತು ಅಂತ. ಸಿಟ್ಟಿನಲ್ಲೂ ಒಂದು ಸೌಂದರ್ಯ ಇರಬೇಕು. ಸಿಟ್ಟು ಮಾಡಿಕೊಂಡ್ರು ನೋಡ್ಲಿಕ್ಕೆ ಚಂದ ಅಂತ ಇರ್ಬೇಕೆ ಹೊರತಾಗಿ ಸಿಟ್ಟಿಗೆದ್ದಾಗ ಅವ್ನ ಮುಖ ನೋಡ್ಲಿಕ್ಕೆ ಆಗಂಗಿಲ್ಲರಿಪ್ಪ ಅಂತ ಹಿಂಗಲ್ಲಿಕ್ಕೆ ಹೋಗ್ಬಾರ್ದು. ಕೆಲವಂತ ತಗೊಂಡ್ರಿ ಅವ್ನ ಮುಖ ನೋಡುವ ಸಿಟ್ಟಿಗೆದ್ದಾಗ ಕೆಟ್ಟ ಸಹಿ ಆಗಿರ್ತದೆ. ಹಂಗಲ್ಲ, ಸಿಟ್ಟು ಮಾಡಿಕೊಂಡಾಗಲೂ ಅಷ್ಟೇ ಚಂದ. ವರದರಾಜ ಸ್ವಾಮಿಗಳು ದಶಾವತಾರ ಸ್ತುತಿಯಲ್ಲಿ ಹೇಳುವಾಗ ಒಂದು ಮಾತಂತಾರೆ. ಶೋಣಿ ಭವನ್ನಯನ ಕೋಣಿ ಜಿತಾಂಬುನಿಧಿ ಪಾಣಿರ್ಹಿತಾರ್ಹಣಮಣಿ ಶ್ರೇಣಿ ವ್ರತಾಂಗ್ರಿರಿಹ ವಾಣೀಶ ಸುನುವರ ವಾಣಿ ಸ್ತುತೋ ವಿಜಯತೆ. ಏನು ಅದ್ಭುತವಾದ ಶಬ್ದ ಪ್ರಯೋಗ ರಾಜರು. ಶೋಣ ಅಂದ್ರೆ ಕೆಂಪು. ಶೋಣಿ ಭವನ್ನಯನ ಕೋಣಿ. ಕೋಣಿ ಅಂದ್ರೆ ಒಂದು ಮೂಲೆ, ಕಣ್ಣಿನ ಮೂಲೆ ಒಂದು ತುದಿ ಕೆಂಪಾಯಿತಂತೆ. ಶೋಣಿ ಭವನ್ನಯನ ಕೋಣಿ ಜಿತಾಂಬುನಿಧಿ ಪಾಣಿರ್ಹಿತಾರ್ಹಣಮಣಿ ಶ್ರೇಣಿ ವೃತಾಂಗ್ರಿರಿಹ ವಾಣೀಶ ಸುನುವರ ವಾಣಿ ಸ್ತುತೋ ವಿಜಯತೆ. ಕೆಂಪಾಯಿತು. ಕಣ್ಣು ಕೆಂಪಾದ ಕೂಡಲೇ ಓಡಿ ಬಂದ. ಅಲ್ರಿ ಇಷ್ಟೊತ್ತೇನು ಮಲ್ಕೊಂಡಿದ್ದೇನೋ ಅಂತ ಯಾರೋ ಕೇಳಿದ್ರಂತ. 3 ದಿವಸ ರಾಮ ಸಿಟ್ಟಿಗಳೋ ತನಕ ಮಲ್ಕೊಂಡಿದ್ನ ಅಂತ ಪ್ರಶ್ನೆ. ಈಗ ದೇವರ ಸಿಟ್ಟು ಎಂತಹ ಕೆಲಸವನ್ನ ಮಾಡ್ತದೆ ಅಂತ ಅನ್ನೋದನ್ನ ಹೇಳಿ ಹೊರಟಿದ್ದಾರೆ. ಒಂದು ಪ್ರಮೇಯ, ಚಿಕ್ಕ ಒಂದೇ ಸಾಲಿನ ಕಥೆ ನೆನಪಿಟ್ಟುಕೊಳ್ಳ್ರಿ. 3 ದಿವಸ ಸಮುದ್ರ ಹಾದಿ ಬಿಡ್ತದೆ ಅಂತ ಕಾಯ್ದ, ಬಿಡ್ಲಿಲ್ಲ. ಸಮುದ್ರದ ದೇವತೆ ವರುಣ ಬಂದು ರಾಮನಿಗೆ ಕ್ಷಮೆಯನ್ನು ಕೇಳಿ ಸ್ತೋತ್ರ ಮಾಡಿ ದಾರಿ ಬಿಟ್ಟ. 3 ದಿವಸದವರೆಗೆ ಕಾಯಿಸಿ ರಾಮನ ಸಿಟ್ಟಿಗೆ ಎಬ್ಬಿಸಿದ್ದು ಯಾಕೆ ಅಂತ ಪ್ರಶ್ನೆ. ಹಾಗಾದ್ರೆ ಭಗವಂತನಲ್ಲಿರುವಂತಹ ಸಿಟ್ಟು ಎಂಬುವ ಗುಣ ನಮ್ಮಲ್ಲಿ ದೋಷ. ನಮ್ಮಲ್ಲಿ ಸಿಟ್ಟಿದ್ದದ್ದಾದ್ರೆ ಅದು ದೋಷ, ಭಗವಂತನಲ್ಲಿ ಸಿಟ್ಟು ಅನ್ನುವುದಾದ್ರೆ ಅದು ಗುಣ. ಯಾಕೆ ಶ್ರೀಮದಾಚಾರ್ಯ ಅಂತಾರೆ, ಕ್ರೋಧೋಪಿ ಭಕ್ತಸ್ಯ ವರೇಣ ತುಲ್ಯ ದೇವಸ್ಯ, ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯ. ದೇವರ ಸಿಟ್ಟು ಕೂಡ ನಮಗೆ ವರಕ್ಕೆ ಸಮಾನ ಅಂತ ಕರೀತಾರೆ ಆಚಾರ್ಯ. ನಾವಿದನ್ನ ಅನುಭವಿಸ್ಲಿಕ್ಕೂ ಸಾಧ್ಯ ಇಲ್ಲ, ಊಹಾ ಮಾಡ್ಕೊಳ್ಳಿ. ದೇವರ ಸಿಟ್ಟಿಗೆ ಅದ್ದಾನ ತಿಳ್ಕೊಂಡೆ ನಾವು ಕೈಕಾಲು ಎಳ್ಕೊಂಡ್ಬಿಟ್ಟಿರ್ತೀವಿ, ಗಾಬರಿ ಆಗ್ಬಿಟ್ಟಿರ್ತೀವಿ ನಾವು. ಏನು ಅವಶ್ಯಕತೆ ಇಲ್ಲ. ದೇವರು ಸಿಟ್ಟು ಮಾಡಿಕೊಳ್ಳುವುದು ಕೂಡ ವರ ಕೊಟ್ಟಂತೇನೇ ಅಂತ ನಾವು ಮಾತನ್ನು ಹೇಳ್ತಾ ಇದ್ದಾರೆ. ಅದು ಹೇಗೆ ಎಂದು ನೋಡ್ಕೊಳ್ರಿ. ಇನ್ನು 10ನೇ ಶ್ಲೋಕ. ಸಿಟ್ಟು ಮಾಡಿಕೊಂಡ ಅಂತ ಆದ ಮೇಲೆ ಸಕ್ರೋಧ ದೀಪ್ತನಯನಾಂತಹತಃ ಪರಸ್ಯ ಶೋಷಂ ಕ್ಷಣಾದುಪಗತೋ ಧನುಜಾದಿ ಸತ್ವೈಃ ಸಿಂಧುಶಿರಸ್ಯರ್ಹಣಂ ಪರಿಗೃಹ್ಯ ರೂಪಿ ಪಾದಾರದಿಂದ ಮುಪಗಮ್ಯ ಬಭಾಷಯೇಷತಃ. ರಾಮನ ಕಣ್ಣಿನ ತುದಿ ಸಹ ರಾಮಚಂದ್ರನು ಕ್ರೋಧ ದೀಪ್ತ ನಯನಾಂತಹತಃ ಕೆಂಪಾದ ಕಣ್ಣಿನ ತುದಿಯಿಂದ ಕೊಂದ, ಒಣಗಿಸಿದ. ಏನು ಒಣಗಿಸಿದ ಅಂತ ಕೇಳಿದ್ರೆ ಶೋಷಂ ಕ್ಷಣಾದುಪಗತಃ, ಸಮುದ್ರವೇ ಒಣಗಿ ಹೋಯಿತಂತೆ, ಬತ್ತಿ ಹೋಯಿತು. ವಿಚಾರ ಮಾಡಿ ನೀವು,
ಅವನ ಕಣ್ಣಿನ ಸೆಟ್ಟಿನಲ್ಲಿ ಎಂತಹ ಉಷ್ಣತೆ ಇತ್ತು ಅಂತ ಕೇಳಿದ್ರೆ, ಸೂರ್ಯನ ವಂಶದಲ್ಲಿ ಹುಟ್ಟಿ ಬಂದವನು ಮೊದಲನೇ ರಾಮಚಂದ್ರ. ಸೂರ್ಯ ಬಂದ ಅಂದರೆ ಎಲ್ಲ ನೀರುಗಳು ಒಣಗಿ ಹೋಗುವುದೇ ಸ್ವಭಾವ. ಹಾಗಾದರೆ ಬತ್ತಿ ಹೋತು, ಕ್ಷಣ ಮಾತ್ರದಲ್ಲಿ ಬತ್ತಿ ಹೋತು. ಆ ಒಳಗಿದ್ದ ಪ್ರಾಣಿಗಳೆಲ್ಲ ಕಂಗೆಟ್ಟು ಹೋದವಂತೆ. ನೀರಿಲ್ಲ. ಮೊಸಳೆ, ಮೀನು ಮತ್ತು ಕೂರ್ಮ, ಬೇರೆ ಬೇರೆ ಪ್ರಾಣಿಗಳೆಲ್ಲ ನೀರು ಒಳಗ್ತಾ ಇದ್ರೆ ಭಯಗೊಂಡ್ರು. ವರ್ಣನಿಗೆ ಸುದ್ದಿ ಮುಟ್ಟಿಸ್ತಾರೆ. ವರ್ಣ ಓಡಿ ಬರ್ತಾನೆ. ಸಿಂಧು ಶಿರಸ್ಯರ್ಹಣಂ ಪರಿಗೃಹ್ಯ ರೂಪಿ ಪಾದಾರವಿಂದ ಉಪಗಮ್ಯ ಬಭಾಷಯಿತ. ತಲೆ ಮೇಲೆ ಪೂಜೆಯ ಸಾಮಗ್ರಿಗಳನ್ನು ಇಟ್ಟುಕೊಂಡು ಬಂದು ರಾಮನಿಗೆ ಶರಣಾಗಿ ಪ್ರಾರ್ಥನೆಯನ್ನು ಮಾಡಿಕೊಡುತ್ತಾನೆ. ಅಲ್ಲಿ ವಿಭೀಷಣ ಶರಣಾದ, ಇಲ್ಲಿ ವರುಣ ಶರಣಾದ. ರಾಕ್ಷಸರು ಶರಣಾದರೂ ಸ್ವೀಕಾರ, ದೇವತೆಗಳು ಶರಣಾದರೂ ಸ್ವೀಕಾರ. ಸ್ತೋತ್ರ ಮಾಡ್ತಾನಂತೆ 11, 12. ಸ್ತೋತ್ರ ಮಾಡಿದ ಮೇಲೆ ಯಾಕೆ ಸಿಟ್ಟಿಗೆ ಎಬ್ಬಿಸಿದ ಅಂತ ನೋಡುವಂತೆ. ಏನು ಸ್ತೋತ್ರ ಮಾಡಿದ? ಪೂಜೆ ಮಾಡ್ತಾ ಇದ್ದಾನೆ. ಪೂಜೆಗೆ ಬೇಕಾದ ಅರ್ಘ್ಯ, ಪಾದ್ಯ, ಆಚಮನ, ನೈವೇದ್ಯ, ಪುಷ್ಪಗಳು ಎಲ್ಲವನ್ನ ತಂದು ರಾಮನ ಪಾದವನ್ನ ತೊಳೆದು ಪ್ರೋಕ್ಷಣೆ ಮಾಡಿಕೊಂಡು ಪುಷ್ಪವನ್ನ ಏರಿಸಿ ಕೈಜೋಡಿಸಿಕೊಂಡು ವರುಣ ನಿಂತು ಪ್ರಾರ್ಥನೆ ಮಾಡ್ತಾನೆ. ವರುಣನ ಸ್ತೋತ್ರ. ತಂತ್ವಾ ವಯಂ ಜಡಧಿಯೋ ನ ವಿದಾಮ ಭುವನ್ ಕೂಟಸ್ಥವಾದಿ ಪುರುಷಂ ಜಗತಾಮಧೀಶಂ ತ್ವಂ ಸತ್ವತಃ ಸುರಗಣಾನ್ ರಜಸೋ ಮನುಷ್ಯಾನ್ ತಾರ್ತೀಯತೋ ಸುರಗಣಾನಭಿತಸ್ತಥಾಸ್ರಾಹ. ಹೇ ಸ್ವಾಮಿ ರಾಮಚಂದ್ರ, ವಯಂ ಜಡಧಿಯ, ನಾವೆಲ್ಲ ಮಂದಬುದ್ಧಿಯವರು. ನ ವಿದಾಮ ಭೂಮನ್, ಪರಿಪೂರ್ಣನಾದ ನಿನ್ನನ್ನ ಹೆಂಗೆ ತಿಳಿಯಲಿಕ್ಕೆ ಸಾಧ್ಯ? ಪೂರ್ಣ ನೀನು. ಪೂರ್ಣನಾದ ವ್ಯಕ್ತಿಯನ್ನ ಅಪರಿಪೂರ್ಣರಾದ ನಾವುಗಳು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ತಂ ತ್ವಾ, ಅಂತಹ ನಾವು, ಎಂಥವರು? ಜಡಧಿಯರಾದ ನಾವುಗಳು ನಿನ್ನನ್ನು, ಎಂತಹ ನಿನ್ನನ್ನು? ಇಷ್ಟೆಲ್ಲ ಕಾರ್ಯವನ್ನ ಮಾಡಿಕೊಂಡು ಬಂದಿರುವಂತಹ ನಿನ್ನನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಕೂಟಸ್ಥಂ ಆದಿಪುರುಷಂ, ನಿರ್ವಿಕಾರನಾಗಿರುವ ಆದಿಪುರುಷನಾದ ಜಗತಾವಧೀಶಂ, ಜಗತ್ತಿಗೆ ಒಡೆಯನಾದವು. ನೀನೇನ್ ಮಾಡ್ತೀಯ ಗೊತ್ತಾ? ನಮ್ಮನ್ನೆಲ್ಲ ಸೃಷ್ಟಿ ಮಾಡುವಾಗ ಸತ್ವತಃ ಸುರಗಣಾನ್, ಗುಣತ್ರಯಗಳಿಂದ ನಮ್ಮನ್ನು ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಸತ್ವಗುಣ, ರಜೋಗುಣ, ತಮೋಗುಣಗಳು 3 ಗುಣಗಳು. ಆ 3 ಗುಣಗಳಲ್ಲಿ ಸತ್ವಗುಣಗಳಿಂದ ದೇವತೆಗಳನ್ನು, ರಜೋಗುಣಗಳಿಂದ ಮನುಷ್ಯರನ್ನು, ತಮೋಗುಣಗಳಿಂದ ದೈತ್ಯರನ್ನು ಸೃಷ್ಟಿ ಮಾಡ್ತಾರೆ. ಆ ತಮೋಗುಣದ ಕಾರ್ಯವೇ ಭಗವದ್ ವಿರೋಧಿ. ಸದ್ಯಕ್ಕೆ ನಾನು ನಿನಗೆ ವಿರೋಧ ಮಾಡಿದ್ದು ಏನು ಅಂದರೆ, ಅಸುರನ ಆವೇಶವಾದದ್ದರಿಂದ ಹೀಗೆ ಮಾಡಿರಬೇಕು. ತಮೋಗುಣದ ಪ್ರಾಚುರ್ಯ ಬಂದದ್ದಕ್ಕೆ ಹೀಗೆ ಮಾಡಿದ್ದೇನೆ. ಕಾಮಂ ಪ್ರಯಾಹಿ, ನಿನ್ನ ಇಚ್ಛೆಯಂತೆ ನೀನು ಆರಾಮವಾಗಿ ತೆರಳು. ಜಹಿ ವಿಶ್ರವಸೋ ಅವಮೇಹಂ ತ್ರೈಲೋಕ್ಯ ರಾವಣಂ, ಆ 3 ಲೋಕಕ್ಕೆ ಪೀಡೆ ಉಂಟು ಮಾಡಿದ ರಾವಣನನ್ನು ಸಂಹಾರ ಮಾಡು. ಅವ ಎಂಥವ? ವಿಶ್ರಾವಸು ಮುನಿಯಿಂದ ಹುಟ್ಟಿದವ. ವಿಶ್ರಾವಸು ಮುನಿಯ ಮಗ ಅನ್ನಂಗಿಲ್ಲ ವರುಣ, ವಿಶ್ರಾವಸು ಮುನಿಯ ಮಲ ಅವನು ಅಂತ ಹೇಳ್ತಾನೆ. ಯಾಕೆ? ಲೋಕಕ್ಕೆ ಇಷ್ಟು ಕಂಟಕವನ್ನ, ಇಷ್ಟು ತ್ರಾಸು ಕೊಟ್ಟಿರುವಂತಹ ವ್ಯಕ್ತಿಯನ್ನು ಯಾರಾದರೂ ಮಗ ಅಂತ ಕಲಿಕ್ಕೆ ಸಾಧ್ಯ ಇದೆಯಾ? ಅವನನ್ನ ಮಲ ಅನ್ನಬೇಕು, ಮಗ ಅನ್ನಬಾರದು ಅಂತ ಇದ್ದಾರೆ. ಅದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ಅವ್ನಿಗೆ ಯಾಕೆ ರಾವಣ ಅಂತ ಹೆಸರು ಬಂದಿತ್ತು ಅಂತ ಹೇಳಿ, ಇಲ್ಲದನೇ ತ್ರೈಲೋಕ್ಯ ರಾವಣಂ ಅಂತ ಕರೆಯುವಾಗ ಯಸ್ಮಾ ಲೋಕತ್ರಯಂ ಚೈತ ರಾವಿತಂ ಭಯಮಾಗತಂ ತಸ್ಮಾತ್ ತ್ವಂ ರಾವಣೋ ನಾಮ ನಾಮ್ನಾ ರಾಜನ್ ಭವಿಷ್ಯತಿ. ಅವ ಕೂಗಿದ್ದಕ್ಕೆ 3 ಲೋಕ ಭಯಪಟ್ಕೊಂಡಿತ್ತಂತ. ಓ, ಇವನ ಒದರುವಿಕೆ, ರಾವ ಅಂದ್ರೆ ಧ್ವನಿ, ರಾವಣ, ಆ ಒದರುವಿಕೆಯಿಂದ ಇಷ್ಟು ಲೋಕವನ್ನು ತ್ರಾಸಗೊಳಿಸಿದ್ನಲ್ಲ, ಅದಕ್ಕೆ ಬ್ರಹ್ಮದೇವರು ಹೇಳಿದ್ರಂತ, ಇನ್ನು ಮುಂದೆ ನಿನ್ನ ಹೆಸರು ರಾವಣ ಅಂತ ಬೀಳಲಿ ಅಂತ ಹೇಳ್ಬಿಟ್ಟಿದ್ರಂತ. ಅದಕ್ಕೆ 3 ಲೋಕಕ್ಕೂ ಭಯಜನಕವಾಗುವ ಧ್ವನಿ ನಿನ್ನದಾದದ್ರಿಂದ ಅಂಥ ರಾವಣನನ್ನ ವಿಶ್ರಾವಸು ಮುನಿಗಳು, ವಿಶ್ರಾವಸು ಯೋಗ್ಯರಾದ ಮುನಿಗಳು, ಅಂಥ ಮುನಿಗಳಿಗಿಂತ ದುಷ್ಟ ಮಗ ಹುಟ್ಟಿದ್ದಾನೆಂದ್ರೆ ಮಗ ಅನ್ನಬಾರದು. ಹೇಗೆ ದೇಹದಿಂದ ಮಲಮೂತ್ರಗಳು ಹೊರಗೆ ಹೋಗ್ತದೋ ಹಾಗೆ ಇದೊಂದು ಹೊರಗೆ ಹೋದದ್ದು ಅಂತ ತಿಳ್ಕೊಳ್ಬೇಕಷ್ಟೇ. ಅದಕ್ಕೆ ಹೋಗು, ವೀರಪತ್ತಿ, ನಿನ್ನ ಹೆಂಡತಿಯನ್ನು ನೀನು ಕರ್ಕೊಂಡು ಬಾ. ಬದ್ನೀಹಿ ಸೇತುಮಿಹತೆ ಯಶಸೋ ವಿತತ್ತೆ ಗಾಯಂತಿ ದಿಗ್ಜೈನೋ ಯೋಪೇತ್ಯ ಭೂಪಾಹ. ಮತ್ತೊಂದು ಮಾತನ್ನು ಹೇಳ್ತಾರೆ. ಏನು? ಸ್ವಾಮಿ, ಇಲ್ಲಿ ಸೇತುವೆಯನ್ನು ಕಟ್ಟು. ರಾಮಚಂದ್ರ ಸೇತುವೆಯನ್ನು ಕಟ್ಟಿದ. ಎಂತಹ ಅದ್ಭುತವಾದ ಸೇತುವೆ ಮುಂದೆ ಬರ್ತದೆ. ಎಷ್ಟು ದಿವಸ ಹಿಡಿಯಿತು, ಎಷ್ಟು ಅಗಲಿ ಇತ್ತು, ಎಷ್ಟು ಉದ್ದಿತ್ತು, ಏನೇನು ಮಟೀರಿಯಲ್ಗಳನ್ನು ಹಾಕಿ ಕಟ್ಟಿದ್ರು, ಇದೆಲ್ಲ ಮುಂದೆ ಬರುವಂತಹದ್ದು ಮತ್ತೆ ಹೇಳ್ತೀನಿ ನಾಳೆ. ಅದಕ್ಕಂತಾರೆ, ಸ್ವಾಮಿ ನೀನು ಸೇತುವೆಯನ್ನು ಕಟ್ಟು. ಅದರಿಂದ ಏನಾಗ್ತದೆ? ರಾಮಚಂದ್ರ ಸಮುದ್ರದ ಮೇಲೆ ಕಟ್ಟಿದ ಸೇತುವೆಯಿಂದ ರಾಮನ ಕೀರ್ತಿ ಆಚಂದ್ರಾರ್ಕವಾಗಿ ಉಳಿತದೆ. ಇವತ್ತಿಗೂ, ಎಂದೋ ತ್ರೇತಾಯುಗದಲ್ಲಿ ರಾಮ ಸೇತುವೆಯನ್ನು ಕಟ್ಟಿದ್ರು, ಕಲಿಯುಗದಲ್ಲಿದ್ದ ಇವತ್ತಿಗೂ ನಾವು ರಾಮ ಸೇತುವೆ ಅಂತ ಕರೀತಾ ಇದ್ದೇವೆ. ನಮ್ಮ ಕಣ್ಣಿಗೆ ಕಾಣಿಸ್ತದೋ ಕಾಣಿಸೋದಿಲ್ವೋ, ನೀರಿನ ಒಳಗೆ ಹೋಗಿದೆಯೋ ಮೇಲಿದೆಯೋ, ಯಾವ ಉಪಕರಣಗಳನ್ನು ಇಟ್ಟುಕೊಂಡು ನಾವು ಅದನ್ನು ಹುಡುಕ್ತೀವಿ, ನೋಡ್ತೀವಿ, ಅದೆಲ್ಲ ಇನ್ನೊಂದು ವಿಷಯ.
ದಾಖಲೆ ಇದೆ, ವಾಲ್ಮೀಕಿಗಳು ಕೊಟ್ಟಿದ್ದಾರೆ, ಶ್ರೀಮದಾಚಾರ್ಯರು ಕೊಟ್ಟಿದ್ದಾರೆ, ಸೇತುವೆಯನ್ನು ಕಟ್ಟಲಾಗಿದೆ. ಏನಾಗ್ತದೆ? ರಾಮನ ಕೀರ್ತಿಯನ್ನು ಹೆಚ್ಚಿಸ್ತದೆ. ಅಷ್ಟೇ ಅಲ್ಲ, ದಿಗ್ವಿಜಯಕ್ಕೆ ಬರುವಂತಹ ರಾಜರೆಲ್ಲರೂ ಕೂಡ ಇದರ ಹತ್ರ ಬಂದು ಕೊಂಡಾಡ್ತಾರಂತೆ. ಎಲ್ಲಿ ತನಕ ಹೋಗಿದ್ವಿ ಇವತ್ತೇನು? ನಾವು ಈ ಸಲ ಗೆದ್ಕೊಂಡ್ಬರ್ಲಿಕ್ಕೆ ರಾಮ ಸೇತುವೆವರೆಗೆ ಹೋಗಿದ್ವಿ. ನೋಡ್ರಿ, ಅವ್ರಿಗೇನಾಯಿತು ಅಂದರೆ ರಾಮ ಸೇತುವೆ ಅನ್ನೋದೊಂದು ಬಾರ್ಡರ್ ಆಯ್ತು. ಈಗ ನಾವು ಪಂಜಾಬ್ ತನಕ ಹೋಗಿದ್ವಿ, ಅಸ್ಸಾಂ ತನಕ ಹೋಗಿದ್ವಿ ಅಂತ ಹೇಳುವಂತೆ ದಕ್ಷಿಣ ದಿಕ್ಕಿನಲ್ಲಿ ಎಲ್ಲಿವರೆಗೆ ಹೋಗಿದ್ವಿ ಅಂದರೆ ರಾಮ ಸೇತುವೆವರೆಗೆ ಹೋಗಿದ್ವಿ ನಾವು ಯುದ್ಧ ಮಾಡಿಕೊಂಡು ಗೆದ್ದುಕೊಂಡು ಬರಲಿಕ್ಕೆ ಅಂತ. ಹಾಗಾದರೆ ತ್ರೇತಾಯುಗದಲ್ಲಿ ರಾಮಚಂದ್ರ ನಿರ್ಮಾಣ ಮಾಡಿದ ಸೇತುವೆ ಇವತ್ತಿನವರೆಗೂ ಕೂಡ ತಮ್ಮ ದಿಗ್ವಿಜಯಕ್ಕೆ ಹೇಳಿಕೊಳ್ಳುವ ಒಂದು ಮಾನದಂಡವಾಗಿ ನಿಂತುಕೊಂಡಿದೆ. ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾ ವ್ಯಪೋಹತಿ ಅಂತ ಒಂದು ಧರ್ಮಶಾಸ್ತ್ರದ ಮಾತು. ಯಾವ ವ್ಯಕ್ತಿ ಸೇತುವೆಯನ್ನು ಕಂಡು ಬರ್ತಾನೋ, ರಾಮಚಂದ್ರ ನಿರ್ಮಾಣ ಮಾಡಿದ ಸೇತುವೆಯನ್ನು ಕಂಡು ಬರ್ತಾನೋ, ಅವನು ತನ್ನ ಬ್ರಹ್ಮಹತ್ಯೆಯನ್ನು ಬ್ರಹ್ಮಹತ್ಯಾ ಅಂತ ಒಂದು ದೋಷ, ಪಾಪ, ಆ ಪಾಪವನ್ನು ಪರಿಹಾರ ಮಾಡಿಕೊಳ್ತಾನೆ ಅಂತ ಹೇಳ್ತಾರೆ. ಅದೆಲ್ಲ ಏನು ಎಂಬುದನ್ನು ಮತ್ತೆ ನಾಳೆ ನೋಡೋಣ. ಅದಕ್ಕೆ ಭಗವಂತನ ಮಹಿಮೆ ಜಗತ್ತಿಗೆ ಗೊತ್ತಾಗಲಿ ಎನ್ನುವ ಉದ್ದೇಶದಿಂದ ವರ್ಣನೆ ಪ್ರಾರ್ಥನೆ ಮಾಡಿಕೊಂಡು ಸೇತುವೆ ನಿರ್ಮಾಣವನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ. ಆ ರಾಮ ಸಿಟ್ಟು ಮಾಡಿಕೊಂಡದ್ದಕ್ಕೆ ಸೇತುವೆ ನಿರ್ಮಾಣ ಆಯಿತು. ರಾಮ ಸಿಟ್ಟು ಮಾಡಿಕೊಂಡದ್ದಕ್ಕೆ ಮತ್ತೊಂದು ಕಾರ್ಯ ಆಯಿತು. ಹಾಗಾದರೆ ವರ್ಣನಿಗೆ ಏನಾಯ್ತದು? ಲಾಭವೇ ಆಯಿತೇ ಹೊರತಾಗಿ ಕೆಟ್ಟದ್ದಾಗಲಿಲ್ಲ ಅಂತ ಹೇಳ್ತಾ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.